ಕಾರಗಳು ಶ್ರೀನಿವಾಸೇತಿ ಶ್ರೇಷ್ಠತೆಯ ಪಾತ್ರಂ ಗುಣಾನ್ವಿತಃ ಕೌಶಿಕೋನಂತರಂಗಾರ್ಯಶ್ಚಿನುಂ ವಿಜೇತಾಂ ಭುವಿ ನ್ಯಸ್ತಾತ್ಮೀಯಫಲಂ ವರಪ್ರದ ಗುರು ವೈರಾಗ್ಯ ಭಾಗ್ಯೋರ್ಧಂ ವೇದಾಂತಾಮೃತಸಾರವಂತಮನಘಾತ್ ಶ್ರೀ ಶ್ರೀನಿವಾಸಾದ್ ಗುರೋಃ ಶ್ರೀಶೈಲಾನ್ವಯಕೌಸ್ತುಭಸ್ಯತನಯಂ ಶ್ರೇಯೋನಿಧೇ ಶ್ರೀನಿಧೇಃ ವಂದೇ ಸಾಧುಕಟಾಕ್ಷಕೇರನಿಲಯಂ ಶ್ರೀಕೃಷ್ಣಸದ್ದೇಶಿಕಂ ಶ್ರೀವಾಸರಂಗಪರಕಾಲमुनित्रयाप्तलक्ष्मात्मरक्षणेति त्वयुगागमान्तम् आचार्यभक्तिपरिपूतमनर्घशीलं गोपालदेशिकमुनिं गुरुमाश्रयामः नारायणाख्येतिराजपदाब्जभृङ्ग श्रीवासयोगिगुरुणार्पितभारमीशे भक्त्यादिपूर्णवरदारिकृपात्तचिह्नं श्रीनिवासमुनिवर्यमहं प्रपद्ये श्रीनारायणयोगीन्द्रवरदारिकृपाश्रयं रङ्गेशपादविनतं श्रीनिवासमुनिं भजे श्रीमान् वेङ्कटनाथार्य कवितार्किककेसरी वेदान्ताचार्यवर्यो मे सन्निधत्तां सदा हृदि यो नित्यमुच्युतपदां व्यामोहतस्तरितराणि दिनाय मेने अस्मद्गुरोर्भगवतोऽस्य देकसिन्धो रामानुजस्य चरणौ शरणं प्रपद्ये इतीन्द्रकृतभाष्यार्थाय व्याख्यानेन दर्शिताः वरं सुदर्शनार्यं तं वन्दे कुलकुलाधिपं वरदं द्विरदाद्रीशं कमलायादयितं दयानिधिं सकलार्थि जनार्थितप्रदं प्रणमामि प्रणतार्तिहारिणं कृत्वानमद्यं निगमान्तभाष्यं निराकृतं येन भयं श्रुतीनां प्रतारितानाम् अबहुश्रुतैस्तं रामानुजं योगिनमाश्रयामः श्रीभाष्यकृदुपन्यस्तो श्रीशैलपतेः पुरः वेदार्थसङ्ग्रहस्यास्य कुर्मः तात्पर्यदीपिकाम् ॐ जन्नो मित्रशं वरुणः जन्नो भवत्वर्यमा जन्न इन्द्रो बृहस्पतिः जन्नो विष्णुरुक्रमः नमो ब्रह्मणे नमस्ते वायो त्वमेव प्रत्यक्षं ब्रह्मासि त्वामेव प्रत्यक्षं ब्रह्म वदिष्यामि ऋतं वदिष्यामि सत्यं वदिष्यामि तन्मामवतु तद्भक्तारमवतु अवतु माम् अवतु वक्तारम् ॐ शान्तिः 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 अशेषचिरचिद्वस्तुशेषिणे शेषशायिने निर्मलानन्दकल्याणनिधये विष्णवे नमः जय रामानुजाय नमः। ಭಾಸ್ಕರ ಪಕ್ಷದ ನಿರಸನವನ್ನ ನೋಡ್ತಾ ಇದ್ವಿ. ಭೇದವಾದಿಗಳದು 177 ನನ್ನ ಕನ್ನಡ ಪುಸ್ತಕದಲ್ಲಿ ಪುಟ. ಅದರಲ್ಲಿ ಭೇದವಾದಿಗಳು ಇಬ್ಬರು ಭೇದವಾದಿಗಳು ಇಲ್ಲಿ ಭಾಷೆಗಾರರು ಪರೀಕ್ಷೆ ಮಾಡುವಂತಹದ್ದು. ಬ್ರಹ್ಮಸೂತ್ರಗಳ ಭಾಷ್ಯದಲ್ಲಿಯೂ ಹಾಗೆಯೇ ಭಾಸ್ಕರರ ಪಕ್ಷ ಮತ್ತೆ ಯಾದವ ಪ್ರಕಾಶರ ಪಕ್ಷ ಎರಡು. ಅದೆರಡರಲ್ಲೂ ವ್ಯತ್ಯಾಸವಿದೆ. ಭಾಸ್ಕರರು ಅವರು ಅದ್ವೈತವಾದಿಗಳೇ, 3 ಜನನು ಅದ್ವೈತವಾದಿಗಳೇ, ಶಂಕರರು, ಭಾಸ್ಕರರು, ಯಾದವ ಪ್ರಕಾಶರು. ಯಾಕೆಂದ್ರೆ ಕಡೆಯಲ್ಲಿ ಎಲ್ಲ ಅದ್ವೈತವನ್ನೇ ಹೇಳ್ತಾರೆ ಮೋಕ್ಷದಲ್ಲಿ. ಆದರೆ ಇಲ್ಲಿ ಜೀವರುಗಳೆಲ್ಲ ಕಾಣಿಸ್ತಾ ಇದಾರಲ್ಲ ಅನೇಕರಾಗಿ ಅಂದ್ರೆ ಶಂಕರರು ಅದು ಅವಿದ್ಯೆಯಿಂದ ಆಗಿದ್ದು ಅಂತ ಹೇಳಿದ್ರು, ಇದೆಲ್ಲ ಮಿಥ್ಯೆ ಅಂತ ಹೇಳಿ. ಭಾಸ್ಕರರು ಹೇಳಿದ್ರು ಇದು ಒಂದು ನಿಜವಾದ ಸತ್ಯವಾದ ಒಂದು ಉಪಾಧಿಯಿಂದ ಉಂಟಾಗಿರುವಂತಹ ಜೀವಭಾವ ಅನ್ನುವುದು ಔಪಾಧಿಕ, ಸ್ವಾಭಾವಿಕವಲ್ಲ. ಬ್ರಹ್ಮನಲ್ಲಿಯೇ ಅನೇಕರು ಜೀವರು ಇರುವ ಹಾಗೆ ತೋರ್ತಾ ಇದ್ದಾರೆ. ಆದರೆ ಯಾವ ಕಾರಣದಿಂದ, ಯಾವ ದೋಷದಿಂದ ಈ ರೀತಿ ಭೇದ ದರ್ಶನ ಆಗ್ತಾ ಇದೆ, ಆ ದೋಷ ಸತ್ಯವಾದದ್ದು. ಒಂದು ಸತ್ಯವಾದ ದೋಷದಿಂದ ಈ ರೀತಿ ಕಾಣಿಸ್ತಾ ಇದೆ ಎಂದು ಯಾದವ ಪ್ರಕಾಶರು ಸಾಕ್ಷಾತ್ತಾಗಿಯೇ ಬ್ರಹ್ಮನಲ್ಲಿ 3 ಅಂಶಗಳನ್ನು ಹೇಳಿ ಇದೆಲ್ಲವೂ ಬ್ರಹ್ಮನ ಸಾಕ್ಷಾತ್ ಅಂಶವೇ ಅಂತ ಹೇಳಿದ್ರು. ಎಲ್ಲವೂ ಬ್ರಹ್ಮನಲ್ಲಿ ಐಕ್ಯವಾಗ್ಬಿಡುತ್ತೆ ಕಡೆಯಲ್ಲಿ. ಆದ್ದರಿಂದ ಕಡೆಯಲ್ಲಿ ಅದ್ವೈತ. ಇವರು ಭಾಸ್ಕರರ ಪಕ್ಷದಲ್ಲಿ ಭೇದವು ಔಪಾಧಿಕ, ಅಭೇದವು ಸ್ವಾಭಾವಿಕವಾದ ಸ್ಥಿತಿಯಲ್ಲಿ ಎಲ್ಲ ಪರಮಾತ್ಮನಲ್ಲಿಯೇ ಸೇರುತ್ತೆ ಹೋಗಿ. ಯಾದವ ಪ್ರಕಾಶರ ಪಕ್ಷದಲ್ಲಿ ಭೇದವೂ ಸ್ವಾಭಾವಿಕ, ಅಭೇದವೂ ಸ್ವಾಭಾವಿಕ. ಆದ್ದರಿಂದ ಇದು 2 ಪಕ್ಷಗಳು ಭೇದಾಭೇದ ಪಕ್ಷಗಳು ಅಂತ ಹೇಳಲ್ಪಡುವಂತಹದ್ದು.
ಅದರಲ್ಲಿ ಭಾಸ್ಕರರ ಪಕ್ಷವನ್ನ ಹೇಳ್ತಿದ್ದಾರೆ. ಅವರು ಹೇಗೆ ನಿರೂಪಣೆ ಮಾಡ್ತಾರೆ ಅಂತ ಹೇಳಿದ್ರೆ, ಒಂದು ಘಟದ ಉದಾಹರಣೆಯನ್ನು ಕೊಟ್ಟು, ಘಟದೊಳಗಡೆ ಒಂದು ಆಕಾಶವಿದೆ, ಸ್ಪೇಸ್. ಅದೇ ರೀತಿ ಹೊರಗಡೆ ಒಂದು ಮಹಾಕಾಶವಿದೆ. ಈ ಘಟದಲ್ಲಿ ಇರುವ ಆಕಾಶವು ಮಹಾಕಾಶವು ಎರಡು ಒಂದೇ ಆದರೂ ಕೂಡ ಘಟ ಅನ್ನುವ ಉಪಾಧಿಯಿಂದ ಬೇರೆ ಬೇರೆಯಾಗಿ ತೋರು ಬರ್ತಾ ಇದೆ ನಮಗೆ. ಆ ಘಟದ ಒಂದು ಉಪಾಧಿ ಅಂತ ಹೇಳಿ ಅದರಿಂದ ಮುಚ್ಚಲ್ಪಟ್ಟಿರೋದ್ರಿಂದ ಘಟದಲ್ಲಿರುವ ಆಕಾಶ ಬೇರೆ ಅಂತ ತೋರು ಬರ್ತಾ ಇದೆ. ಆದರೆ ಎರಡು ಒಂದೇ. ಘಟ ಅನ್ನುವ ಉಪಾಧಿ ಹೋಗ್ಬಿಟ್ರೆ ಇದರ ಆಕಾಶವು ಆ ಆಕಾಶವು ಸೇರಿಕೊಂಡ್ರೆ ಒಂದೇ ಆಕಾಶವಾಗುತ್ತೆ. ಆಕಾಶವು ಅನೇಕವಲ್ಲ, ಒಂದೇ ಆಕಾಶ. ಆದರೆ ಅನೇಕ ಇರೋ ಕಾಣ್ತಿದೆ ಈ ಘಟದ ಒಂದು ಉಪಾಧಿಯಿಂದ ಅಂತ ಅವರು ಉದಾಹರಣೆಯನ್ನ ಕೊಡ್ತಾರೆ. ಘಟದಲ್ಲಿ ಒಳಗಡೆ ಇರುವ ಆಕಾಶಕ್ಕೆ ದೋಷಗಳು ಇರಬಹುದು, ಆದರೆ ಅದು ಮಹಾಕಾಶಕ್ಕೆ ಬರೋದಿಲ್ಲ, ಹೊರಗಡೆ ಆಕಾಶಕ್ಕೆ. ಈ ರೀತಿ ಅವರು ಹೇಳ್ತಾರೆ. ಅದಕ್ಕೆ ಆಕಾಶವು ನಿರವಯವ, ಅದನ್ನು ಕತ್ತರಿಸಕ್ಕಾಗೋದಿಲ್ಲ, ಅನವಚ್ಛೇದ್ಯವಾದದ್ದು. ಆದ್ದರಿಂದ ಅದರಲ್ಲಿ ಘಟ ಮೊದಲಾದಿಗಳಲ್ಲಿ ಹಾಕಕ್ಕಾಗದೇ ಇರೋದ್ರಿಂದ ಇರೋದು ಒಂದೇ ಆಕಾಶ ಅಂತಾನೆ ಹೇಳಬೇಕು ನೀವು. ಆದ್ದರಿಂದ ಈ ಉಪಾಧಿ ಹೋದರೆ ಘಟದ ಒಳಗಡೆ ಇರುವ ಆಕಾಶದ ದೋಷಗಳು ಈ ಮಹಾಕಾಶಕ್ಕೆ ಬರಲೇಬೇಕು. ಅಲ್ಲಿರುವುದು ಒಂದೇ ಆಕಾಶ, ಎರಡು ಆಕಾಶಗಳಿಲ್ಲ, ಅನೇಕ ಆಕಾಶಗಳು ಇಲ್ಲ. ದೋಷಗಳನ್ನ ನೀವು ತಪ್ಪಿಸಕ್ಕಾಗೋದಿಲ್ಲ. ಅದೇ ರೀತಿ ಬ್ರಹ್ಮನಿಗೂ ಕೂಡ, ಬ್ರಹ್ಮನಿಗೆ ಉಪಾಧಿ ಸೇರ್ಕೊಳ್ಳುತ್ತೆ. ಆವಾಗ ಆಕಾಶ, ಘಟದಲ್ಲಿರುವ ಆಕಾಶ ಔಪಾಧಿಕ ಅಂತ ಹೇಳಿದ್ರೆ, ಆ ಉಪಾಧಿ ಆಕಾಶಕ್ಕೆ ತಾನೇ ಸಂಸರ್ಗ ಹೊಂದಿರೋದು, ಆಕಾಶದೊಡನೆ ಸೇರಿದೆ, ಸಂಯುಕ್ತವಾಗಿದೆ. ಅದೇ ರೀತಿ ಬ್ರಹ್ಮನು ಒಬ್ಬನೇ ಇರೋದ್ರಿಂದ ಬ್ರಹ್ಮನಿಗೆ ಉಪಾಧಿ ಸಂಯೋಗ ಉಂಟಾಗಬೇಕು. ಅದನ್ನ ಯಾರು ಬಿಡಿಸೋರು? ಆವಾಗ ಆ ದೋಷ ಹೇಗೆ ಹೋಗುತ್ತೆ ಅಂತ ಕೇಳ್ತೀವಿ. ಮತ್ತೆ ಈ ದೋಷವೆಲ್ಲ ಅವನಿಗೆ ತಪ್ಪಿಸ್ಕೊಳ್ಳೋಕೆ ಆಗೋದಿಲ್ಲ ಸ್ವಾಭಾವಿಕ ಸ್ಥಿತಿಯಲ್ಲಿ ಇದು ಹೋದಾಗ. ಅದನ್ನ ಇಲ್ಲಿ ವಿವರಣೆ ಮಾಡ್ತಾ ಇದ್ದಾರೆ. ಅದನ್ನೇ ಇನ್ನೊಂದು ರೀತಿಯಲ್ಲಿ ಕೂಡ ಹೇಳ್ತಾರೆ. ಇವಾಗ ಅದನ್ನೇ ಮುಂದುವರಿಸ್ತಾರೆ. ಘಟ ಸಂಯುಕ್ತ ಆಕಾಶ ಪ್ರದೇಶ ಅನ್ಯಸ್ಮಾತ್ ಆಕಾಶ ಪ್ರದೇಶಾತ್ ಭಿದ್ಯತೆ ಇತಿ ಚೇತ್. ಘಟದ ಒಳಗಡೆ ಇರುವಂತಹ ಆಕಾಶ ಪ್ರದೇಶವು ಹೊರಗಡೆ ಇರುವ ಆಕಾಶಕ್ಕಿಂತ, ಹಾಗೆಯೇ ಬೇರೆ ಘಟಗಳಲ್ಲಿ ಇರುವ ಆಕಾಶಗಳಿಗಿಂತ ಬೇರೆಯಾಗಿದೆ. ಅದಕ್ಕೂ ಇದಕ್ಕೂ ಭೇದವಿದೆಯಲ್ಲ ಅಂತ ಹೇಳಿದ್ರೆ ನಾವು ಹೇಳ್ತೀವಿ, ಆಕಾಶಸ್ಯ ಏಕಸ್ಯೈವ, ಒಂದೇ ಆಕಾಶವಾಗಿರೋದ್ರಿಂದ ಪ್ರದೇಶ ಭೇದೇನ ಘಟಾದಿ ಸಂಯೋಗಾತ್, ಬೇರೆ ಬೇರೆ ಪ್ರದೇಶಗಳಲ್ಲಿ ಘಟದ ಸಂಯೋಗ ಸಂಪರ್ಕ ಉಂಟಾಗಿದೆ. ಘಟಾದವು ಗಚ್ಚತಿ, ಆ ಘಟಗಳೆಲ್ಲ ಹೋಗಿಬಿಟ್ಟಾಗ ತಸ್ಯ ಚ ಪ್ರದೇಶಸ್ಯ ಅನಿಯಮಃ, ಆ ಪ್ರದೇಶವು ಕೂಡ, ಅಂದರೆ ಇಲ್ಲಿ ಗಚ್ಚತಿ ಅಂತ ಹೇಳಿದ್ರೆ ಇಲ್ಲಿ ಒಂದು ಕಡೆಯಿಂದ ಒಂದು ಕಡೆ ಹೋಗೋದು ಅಂತ ಅರ್ಥ. ಇಲ್ಲಿ ಹೋಗೋದು, ನಾಶವಾಗೋದು ಅಂತ ಅರ್ಥವಲ್ಲ. ಘಟ ಆದವು ಗಚ್ಚತಿ ಅಂದರೆ ಇಲ್ಲಿರೋ ಈ ಟೇಬಲ್ ಮೇಲಿರೋ ಘಟ ತೆಗೆದು ಪಕ್ಕದ ಟೇಬಲ್ ಮೇಲೆ ಇಟ್ಟರೆ ನಾನು, ಆವಾಗ ಈ ಉಪಾಧಿ, ಇಲ್ಲಿರೋದು ಉಪಾಧಿ ಅಲ್ಲಿರೋ ಆಕಾಶಕ್ಕೆ ಸೇರ್ಕೋಬೇಕು ಉಪಾಧಿ. ಈ ಘಟದ ಆಕಾಶ ಹೋಗಿ ಇನ್ನೊಂದು ಕಡೆ ದೇಶದಲ್ಲಿ, ಇನ್ನೊಂದು ಪ್ರದೇಶದ ಆಕಾಶದಲ್ಲಿ ಉಪಾಧಿ ಬರುತ್ತೆ. ಯಾವ ಪ್ರದೇಶದಲ್ಲಿ ಉಪಾಧಿ ಸೇರ್ಕೊಳ್ಳುತ್ತೆ ಹೇಳಕ್ಕಾಗೋದಿಲ್ಲ. ಈ ಉಪಾಧಿಗಳೆಲ್ಲ ಮೂವ್ ಆಗ್ತಾ ಇರುತ್ತೆ, ಚಲಿಸ್ತಾ ಇರುತ್ತವೆ. ಚಲಿಸ್ತಾ ಇರೋದ್ರಿಂದ ಬೇರೆ ಬೇರೆ ಪ್ರದೇಶಗಳಲ್ಲಿ ಉಪಾಧಿ ಸಂಯೋಗ ಉಂಟಾಗಬೇಕು. ಯಾವುದೇ ಪ್ರದೇಶದಲ್ಲಿ ಉಂಟಾಗುತ್ತೆ ಅಂತ ಹೇಗೆ ಹೇಳ್ತೀರಾ? ನಿಯಮವೇ ಇರೋದಿಲ್ಲ ಅದರಲ್ಲಿ. ಆದ್ದರಿಂದ ಅದು ತಸ್ಯ ಚ ಪ್ರದೇಶಸ್ಯ ಅನಿಯಮಃ. ಅದೇ ರೀತಿ ಬ್ರಹ್ಮಣ್ಯೇವ ಪ್ರದೇಶ ಭೇದ ಅನಿಯಮೇನ ಉಪಾಧಿ ಸಂಸರ್ಗಾತ್. ಬ್ರಹ್ಮನಲ್ಲೂ ಪ್ರದೇಶ ಭೇದದಲ್ಲಿ ನಿಯಮವಿಲ್ಲ. ಅನೇಕ ಶರೀರವನ್ನು ಉಳ್ಳ ಪ್ರಾಣಿಗಳು ಓಡಾಡ್ತಾ ಇವೆ ಎಲ್ಲ ಕಡೆಯೂ. ಮನುಷ್ಯರೇ ತೆಗೆದುಕೊಂಡ್ರೆ 106 ಮನುಷ್ಯರಿದ್ದಾರೆ. ಆ ಮನುಷ್ಯರೇ ಇರೋ ಕಡೆ ಎಲ್ಲ ಅವರ ಶರೀರಗಳೆಲ್ಲ ಉಪಾಧಿ. ಬ್ರಹ್ಮ ಒಳಗಡೆ ಶರೀರದ ಒಳಗಡೆ ಇರುವ ಒಬ್ಬ ಬ್ರಹ್ಮ ಇದ್ದಾನೆ, ಅವನಿಗೆ ಜೀವ ಅಂತ ಹೇಳೋದು. ಹೊರಗಡೆ ಒಬ್ಬ ಅಖಂಡನಾದ ಬ್ರಹ್ಮ ಇದ್ದಾನೆ. ಇದು ಶರೀರ ಹೋಗ್ಬಿಟ್ರೆ ಎರಡೂ ಒಬ್ಬರೇ ಆಗ್ಬಿಡ್ತಾರಲ್ಲ ಅಂತ ಹೇಳಿದ್ರೆ, ಅವನ ಮನುಷ್ಯರೆಲ್ಲ ಚಲನೆ ಮಾಡ್ತಾ ಇದ್ರೆ ಯಾವ ಪ್ರದೇಶದಲ್ಲಿ ಉಪಾಧಿ ಬರುತ್ತೆ ಅಂತ ಹೇಳಕ್ಕಾಗೋಲ್ಲ ನಿಮಗೆ. ಬ್ರಹ್ಮನಲ್ಲಿಯೇ ಉಪಾಧಿ ಪ್ರದೇಶ ಭೇದ ಅನಿಯಮೇನ ಉಪಾಧಿ ಸಂಸರ್ಗಾತಿ ಉಪಾಧೌ ಗಚ್ಚತಿ ಸಂಯುಕ್ತ ವಿಯುಕ್ತ ಬ್ರಹ್ಮ ಪ್ರದೇಶ ಭೇದಾಚ. ಒಂದು ಕಡೆ
ಒಂದು ಮನುಷ್ಯ ಒಂದು ಕಡೆ ಇದ್ರೆ ಅಲ್ಲಿ ಉಪಾಧಿ ಸೇರ್ಕೊಳ್ತು, ಅದನ್ನ ತೆಗೆದು ಪಕ್ಕದಲ್ಲಿಟ್ರೆ ಇಲ್ಲಿ ವಿಯೋಗ ಆಯ್ತು ಉಪಾಧಿ, ಇಲ್ಲೊಂದು ಕಡೆ ಸಂಯೋಗ ಆಯ್ತು. ಘಟವೂ ಹಾಗೆಯೇ, ಘಟದೊಳಗಿರೋ ಆಕಾಶ ಪಕ್ಕದ ಟೇಬಲ್ ಮೇಲೆ ಎತ್ತಿಟ್ರೆ ಈ ಆಕಾಶದೊಡನೆ ವಿಯೋಗವಾಯಿತು, ಆ ಆಕಾಶದ ಸಂಯೋಗ ಆಯಿತು. ಅವಾಗೇನು ಅರ್ಥ ಅದಕ್ಕೆ ಅಂದರೆ ಮೋಕ್ಷ ಸಂಸಾರ ಮೋಕ್ಷ ಸಂಸಾರ ಬರ್ತಾನೆ ಇರಬೇಕು ಬ್ರಹ್ಮನಿಗೆ. ಅವಾಗ ಬ್ರಹ್ಮಣದಲ್ಲಿಯೇ ಉಪಾಧಿ ಸಂಸರ್ಗ ಕ್ಷಣೇ ಕ್ಷಣೇ ಬಂಧ ಮೋಕ್ಷಶ್ಚ ಭವತಿ ಇತಿ ಸಂತಹ ಪರಿಹಸಂತಿ ಎಂದು. ಈಗೆಲ್ಲ ನೀವು ವಾದ ಮಾಡಿ ನಿರೂಪಣೆ ಮಾಡೋದು ಎಲ್ಲರೂ ನಗಪಾಟ್ಲಾಗತ್ತೆ. ಸಜ್ಜನರು ಅಂದರೆ ಬ್ರಹ್ಮಸ್ವರೂಪವನ್ನು ಶ್ರುತಿಯಲ್ಲಿ ಹೇಳಿದ ಹಾಗೆ ಯಾರು ಒಪ್ಕೊಳ್ತಾರೋ ಅವರು ಈ ರೀತಿ ವಾದಗಳನ್ನೆಲ್ಲ ಕೇಳಿದ್ರೆ ಅವರು ನಗ್ತಾರೆ ಅಂತ ಹೇಳ್ತಾರೆ. ನಗಪಾಟ್ಲಾಗುತ್ತೆ ನಿಮ್ಮ ವಾದಗಳು ಅಂತ ಹೇಳಿಬಿಟ್ಟು ಅದನ್ನು ಸುದರ್ಶನ ಸೂರಿಗಳು ವಿವರಿಸ್ತಾರೆ. ಪ್ರದೇಶ ಭೇದೇನ ವ್ಯವಸ್ಥಾಂಶಂಕತೆ. ಪ್ರದೇಶ ಭೇದದಿಂದ ವ್ಯವಸ್ಥೆ ಉಂಟಾಗುತ್ತೆ ಅಂದರೆ ನೀವು ಹೇಳಿರುವ ದೃಷ್ಟಾಂತದಲ್ಲಿಯೇ ನಿಯಮವಿಲ್ಲದೆ ಹೋಗುತ್ತೆ. ಅನಿಯಮ ಆಕಾಶ ವ್ಯಕ್ತಯ ಅನೇಕಾ ಸಂತಿ ಚೇತ್ ಉಪಾಧೀನ ಗಮನೇಪಿ ಆಕಾಶ ವ್ಯಕ್ತರ ಅಸಂಬಂಧೇನ ಗುಣದೋಷ ವ್ಯವಸ್ಥಾ ಸ್ಯಾತ್. ಆಕಾಶ ವ್ಯಕ್ತಿಗಳು ಅನೇಕವಾಗಿದ್ದರೆ ಆವಾಗ ಉಪಾಧಿ ಹೋಗ್ತಾ ಇದ್ರು, ಆ ವ್ಯಕ್ತಿಯೇ ಆಕಾಶ ಆ ಉಪಾಧಿಯೊಡನೆ ಚಲನೆ ಆಗುತ್ತೆ ಅಂತ ಹೇಳ್ಬೋದು. ಈಗ ಒಂದು ಘಟದಲ್ಲಿರುವ ಒಂದು ಆಕಾಶ ಒಂದು ಬೇರೆಯಾದ ವ್ಯಕ್ತಿ, ಬೇರೆಯಾದ ಒಂದು ಆಕಾಶದ ಒಂದು ಭಾಗ, ಆಕಾಶದ ಒಂದು ಭಾಗ ಬೇರೆಯಾಗಿ ಘಟದೊಳಗಡೆ ಇದೆ. ಆವಾಗ ಆ ಘಟ ಹೋದ ಕಡೆ ಎಲ್ಲ ಆ ಭಾಗ ಹೋಗ್ತಾ ಇರುತ್ತೆ. ಆವಾಗೇನು ಪ್ರಶ್ನೆ ಬರಲ್ಲ, ಹಾಗೆ ಹೇಳ್ಬೋದು ನೀವು ಬೇಕಾದರೆ. ಆದರೆ ಆಕಾಶನ ಕತ್ತರಿಸಕ್ಕಾಗೋದಿಲ್ಲ. ಆಕಾಶ ಒಂದೇ ಆಗಿರೋದ್ರಿಂದ ಈ ಜಾಗದಲ್ಲಿ ಅದಕ್ಕೆ ವಿಯೋಗ ಆಗಿ ಇನ್ನೊಂದು ಜಾಗದಲ್ಲಿ ಸಂಯೋಗ ಉಂಟಾಗಬೇಕು ಆಕಾಶಕ್ಕೆ. ಅದನ್ನ ಇಲ್ಲಿ ವಿವರಿಸ್ತಾ ಇದ್ದಾರೆ. ಆಕಾಶ ವ್ಯಕ್ತಿಯಂತರ ಅಸಂಬಂಧೇನ ಗುಣದೋಷ ವ್ಯವಸ್ಥೆ. ಆವಾಗ ಈ ಒಂದು ಆಕಾಶ ವ್ಯಕ್ತಿಗೆ ದೋಷ ಇರೋದು ಎಲ್ಲಿ ಘಟ ಹೋದ್ರೂ ಅಲ್ಲಲ್ಲಿ ಆ ದೋಷ ಬರುತ್ತೆ. ಹಾಗೆಯೇ ಮನುಷ್ಯನು ಓಡಾಡ್ತಾ ಇದ್ರೆ ಅವನಲ್ಲಿ ಯಾವ ಉಪಾಧಿಯಲ್ಲಿ ಇರುವ ಜೀವಭಾವಕ್ಕೆ ಮಾತ್ರವೇ ದೋಷ ಉಳಿಯುತ್ತೆ. ಆದರೆ ಬ್ರಹ್ಮ ಹಾಗೆ ಕತ್ತರಿಸಕ್ಕಾಗೋದಿಲ್ವಲ್ಲ, ಒಂದೇ ಬ್ರಹ್ಮ. ಆದ್ದರಿಂದ ನಚ ತಥಾ ಆಕಾಶ ವ್ಯಕ್ತಿ ಭೇದ ಅಸ್ತಿ. ಆಕಾಶದಲ್ಲೂ ಈ ರೀತಿ ಭೇದವಿಲ್ಲ. ಆಕಾಶ ಒಂದು ಅಖಂಡವಾದ ವ್ಯಕ್ತಿ ಅದು. ಆದ್ದರಿಂದ ಪ್ರದೇಶ ಭೇದೇನ ಅಂತ ಹೇಳ್ತಾರೆ ಅದರಲ್ಲಿ. ಏಕಃ ಘಟಃ ಏಕತ್ರೈವ ತಿಷ್ಠತಿ ಚೇತ್ ಪ್ರದೇಶ ಭೇದೇನ ವ್ಯವಸ್ಥಾ ಸ್ಯಾತ್. ಒಂದೇ ಕಡೆ ಇದ್ದರೆ ಪ್ರದೇಶ ಭೇದದಿಂದ ವ್ಯವಸ್ಥೆ ಹೇಳ್ಬೋದು. ನಚ ತಥಾ ಅಸ್ತಿ, ಆದ್ದರಿಂದ ಅದು ಚಲನ ಆಗುತ್ತೆ ಅದರದ್ದು. ಅನಿಯಮವು ಆದ್ದರಿಂದ ಅನಿಯಮವಿರುತ್ತೆ, ಅಲ್ಲಿ ನಿಯಮವೇ ಇರೋದಿಲ್ಲ. ಅದನ್ನು ದಾಷ್ಟಾಂತಿಕದಲ್ಲಿ ತೋರಿಸ್ತಾರೆ. ದೃಷ್ಟಾಂತ ಘಟ, ದಾಷ್ಟಾಂತಿಕ ಬ್ರಹ್ಮ. ಘಟ ಮತ್ತು ಘಟಾಕಾಶ ದೃಷ್ಟಾಂತ, ಬ್ರಹ್ಮ ಮತ್ತು ಈ ಜೀವರುಗಳೆಲ್ಲ ದಾಷ್ಟಾಂತಿಕ. ತದ್ವತ್ ಬ್ರಹ್ಮಣ್ಯೇವ ಪ್ರದೇಶ ಭೇದ ಅನಿಯಮೇನ ಉಪಾಧಿ ಸಂಸರ್ಗಾತ್ ಉಪಾಧೋ ಸಂಯುಕ್ತ ವಿಯುಕ್ತ ಬ್ರಹ್ಮ ಪ್ರದೇಶ ಭೇದ ಚ. ಉಪಾಧಿಯಲ್ಲಿ ಸಂಯುಕ್ತವಾದದ್ದು ವಿಯುಕ್ತವಾದದ್ದು ಬ್ರಹ್ಮ ಪ್ರದೇಶಗಳಲ್ಲಿ ಭೇದ ಬಂತು. ಒಂದು ಕಡೆ ವಿಯೋಗ ಆಗಿ ಒಂದು ಕಡೆ ಸಂಯೋಗ ಆಗುತ್ತೆ. ಆದ್ದರಿಂದ ದ್ವಯಸ್ಯ ಸಾಧ್ಯದ್ವಯಂ ಕ್ರಮಾದುಚ್ಯತೆ ಬ್ರಹ್ಮಣ್ಯೇವ ಉಪಾಧಿ ಸಂಸರ್ಗ ಕ್ಷಣೇ ಕ್ಷಣೇ ಬಂಧ ಮೋಕ್ಷಶ್ಚ ಭವತಿ. ಹೇಗಿದ್ರೂ ಉಪಾಧಿ ಸಂಸರ್ಗ ಆಗೋದು ಬ್ರಹ್ಮನಲ್ಲಿಯೇ. ಒಂದು ಕ್ಷಣದಲ್ಲಿ ಮೋಕ್ಷ ಆಗುತ್ತೆ, ಒಂದು ಕ್ಷಣದಲ್ಲಿ ಬಂಧ ಆಗುತ್ತೆ ಬ್ರಹ್ಮನಿಗೆ. ಒಂದೊಂದು ಕ್ಷಣದಲ್ಲಿಯೂ ಹೀಗೆ ಆಗ್ತಾ ಇರುತ್ತೆ ಒಂದೊಂದು ಉಪಾಧಿಯಿಂದಲೂ. ಆದ್ದರಿಂದ ನಿರವಯವತ್ವೇನ ಅಚ್ಛೇದ್ಯತ್ವಾತ್ ವ್ಯಕ್ತಿ ಬಹುತ್ವ ಅಭಾವಾತ್ ಉಪಾಧೀನಾಂ ಏಕತ್ರೈವ ಸ್ಥಿತಿ ಅಭಾವಾಚ ವ್ಯವಸ್ಥಾ ಅನುಪಪತ್ತಿ. ಯಾವ ವ್ಯವಸ್ಥೆಯೂ ನಿಮಗೆ ಸಿಗೋದಿಲ್ಲ ಅನ್ನೋದನ್ನ ಈ ಎಲ್ಲ ಕಾರಣಗಳಿಂದ ನಿರವಯವಾಗಿರೋದ್ರಿಂದ ಅದನ್ನು ಛೇದಿಸಕ್ಕಾಗೋದಿಲ್ಲ. ವ್ಯಕ್ತಿ ಬಹುತ್ವ ಅಭಾವಾತ್, ಒಂದೇ ವ್ಯಕ್ತಿ ಇರೋದು. ಆಕಾಶ ಹೇಗೆ ಒಂದು ಆಕಾಶವೋ ಹಾಗೆ ಒಂದು ಬ್ರಹ್ಮ. ಆದ್ದರಿಂದ ಉಪಾಧಿಗಳು ಒಂದು ಕಡೆ ಇರೋದಿಲ್ಲ, ಒಂದು ಕಡೆ ಸ್ಥಿತಿ ಅಭಾವಾಚ್ಯ ಏಕತ್ರೈವ ಸ್ಥಿತಿ ಅಭಾವಾಚ್ಯ. ಈ ವ್ಯವಸ್ಥೆ ಅನ್ನೋದು ನಿಮಗೆ ಸಿಗೋದಿಲ್ಲ. ಪ್ರದೇಶ ಭೇದದಿಂದ ಅದು ಉಪಾಧಿ ಸಂಸರ್ಗದಿಂದ ಜೀವಭಾವ ಬರುತ್ತೆ ಅನ್ನೋದು ಉಪಪನ್ನವಲ್ಲ. ಇದು ತರ್ಕದಿಂದಲೇ ಅದನ್ನ ನಿರಸನ ಮಾಡ್ತಾ ಇದ್ದಾರೆ. ನಿರವಯವಸ್ಯ ಆಕಾಶಸ್ಯೈವ ಶ್ರೋತ್ರೇಂದ್ರಿಯತ್ವೇಪಿ. ಇವಾಗ ಅವರು ಇನ್ನೊಂದು ವಾದ ಮಾಡ್ತಾರೆ. ಶ್ರೋತ್ರೇಂದ್ರಿಯವನ್ನು ಇಟ್ಕೊಂಡು ಮತ್ತೆ ಅದನ್ನೇ ಆಕಾಶವನ್ನೇ ಉದಾಹರಣೆ ಇಟ್ಕೊಂಡು ಬ್ರಹ್ಮನಲ್ಲಿ ಈ ಭೇದವನ್ನ ಔಪಾಧಿಕ ಭೇದವನ್ನ ಸಾಧಿಸಕ್ಕೆ ಪ್ರಯತ್ನ ಪಡ್ತಾರೆ.
ಈಗ ಶ್ರೋತ್ರೇಂದ್ರಿಯವನ್ನ ಇಟ್ಟುಕೊಂಡು ಅದರ ಉದಾಹರಣೆಯಿಂದ ಇದನ್ನು ಸಾಧಿಸಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಶ್ರೋತ್ರೇಂದ್ರಿಯ ಅನ್ನೋದು ನಮ್ಮ ಕಿವಿಯಲ್ಲಿ ಒಂದು ಆಕಾಶ, ಅದು ಸ್ಪೇಸೇನೆ, ಅದರಲ್ಲಿ ಅಲ್ಲಿ ಆಕಾಶವಿದೆ ಅಂತ ಹೇಳಿದ್ರು ಅಂತ ಸಾಮಾನ್ಯವಾಗಿ ಇರುವ ಜ್ಞಾನ. ಆದರೆ ವೇದದಲ್ಲಿ ಹಾಗೆಲ್ಲ ಹೇಳಿರೋದು, ಇಂದ್ರಿಯವೇ ಬೇರೆ ಇದೆ ಅಂತಾನೆ ಹೇಳಿರೋದು. ಆದರೆ ಇವರು ವಾದ ಮಾಡುವಾಗ ಭಾಷಿಕಾರರು ಅವರು ಒಪ್ಕೊಂಡಿರೋ ರೀತಿಯಲ್ಲಿ ತೆಗೆದುಕೊಂಡೇ ವಾದ ಮಾಡ್ತಾರೆ. ಅದು ಕೂಡ ನೀವು ಸರಿಯಾಗಿ ಹೇಳಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು, ನಿರವಯವಸ್ಯ ಆಕಾಶಸ್ಯೈವ ಶ್ರೋತ್ರೇಂದ್ರಿಯತ್ವೇಪಿ ಅವ್ರು ಹೇಳ್ತಾರೆ, ಪೂರ್ವ ಪಕ್ಷಿ, ಆಕಾಶ ನಿರವಯವ, ಸರಿ, ಒಪ್ಕೊಂಡ್ವಿ. ಶ್ರೋತ್ರೇಂದ್ರಿಯ ಅನ್ನೋದು ಒಬ್ಬೊಬ್ಬ ಮನುಷ್ಯನಲ್ಲಿಯೂ ಬೇರೆ ಬೇರೆ ಕಂಡು ಬರುತ್ತಲ್ಲ, ಒಂದೊಂದು ಪ್ರಾಣಿಯಲ್ಲಿಯೂ ಇದೆ, ಮನುಷ್ಯರಲ್ಲಿಯೂ ಇದೆ, ಬೇರೆ ಬೇರೆ ಇಂದ್ರಿಯಗಳು ಕಂಡು ಬರುತ್ತಲ್ಲ. ಶ್ರೋತ್ರೇಂದ್ರಿಯಗಳು ಅವರವರಿಗೆ ನಿಯತವಾಗಿದೆ. ಕೆಲವರಿಗೆ ದೋಷ ಇರುತ್ತೆ, ಕೆಲವ್ರಿಗೆ ದೋಷ ಇರೋಲ್ಲ, ಕೆಲವ್ರಿಗೆ ಚೆನ್ನಾಗಿ ಕೇಳುತ್ತೆ, ಕೆಲವ್ರಿಗೆ ಅಷ್ಟು ಚೆನ್ನಾಗಿ ಕೇಳೋದಿಲ್ಲ, ಕೆಲವ್ರು ಕೇಳೋದೇ ಇಲ್ಲ. ಇದೆಲ್ಲ ವ್ಯವಸ್ಥೆ ನಡೀತಿದೆಯಲ್ಲ ಉಪಾಧಿ ಭೇದದಿಂದ. ಅವರವ್ರದ ಒಬ್ಬ ಮನುಷ್ಯನಲ್ಲಿಯೂ ಇದು ಕಂಡು ಬರುತ್ತಲ್ಲ. ಅದರಿಂದ ಇಂದ್ರಿಯ ವ್ಯವಸ್ಥಾವತ್ತು, ಇಂದ್ರಿಯಗಳು ಹೇಗೆ ವ್ಯವಸ್ಥಿತವಾಗಿದೆಯೋ ಬ್ರಹ್ಮಣಿ ಅಪಿ ವ್ಯವಸ್ಥಾ ಉಪಪದ್ಯತೆ. ಬ್ರಹ್ಮನಲ್ಲಿ ಯಾಕೆ ವ್ಯವಸ್ಥೆ ಹೇಳಬಾರ್ದು? ಆಕಾಶದ ಉದಾಹರಣೆಯನ್ನೇ ಇಟ್ಕೊಂಡು ಶ್ರೋತ್ರೇಂದ್ರಿಯಕ್ಕೆ ಸಂಬಂಧಿಸಿದಂತೆ ಇದನ್ನ ವಾದವನ್ನ ಮುಂದಿಡ್ತಾರೆ. ಅದಕ್ಕೆ ಹಾಗೆ ಹೇಳಿದ್ರೆ ಅದು ಸರಿ ಇಲ್ಲ ಅಂತ ಹೇಳಿದ್ರು ಭಾಷಿಕಾರರು. ಅವರ ರೀತಿಯನ್ನು ಒಪ್ಕೊಂಡೇ ಅದನ್ನ ನಿರಸನ ಮಾಡ್ತಾರೆ. ಕಡೆಯಲ್ಲಿ ವೈದಿಕ ಮಾರ್ಗವನ್ನು ತೋರಿಸ್ತಾರೆ. ವಾಯು ವಿಶೇಷ ಸಂಸ್ಕೃತ ಶ್ರೋತ್ರೇಂದ್ರಿಯ ಅನ್ನೋದು ಏನು ಅದನ್ನು ಹೇಳ್ತಾರೆ. ವಾಯು ವಿಶೇಷದಿಂದ ಸಂಸ್ಕೃತವಾದ ಕರ್ಣ ಪ್ರದೇಶ ಸಂಯುಕ್ತ ಸೇವ ಆಕಾಶ ಪ್ರದೇಶಸ್ಯ ಇಂದ್ರಿಯತ್ವಾದ. ನೀವು ಹೇಳುವ ರೀತಿಯಲ್ಲಿ ಇಂದ್ರಿಯ ಅನ್ನೋದು ಯಾವ ರೀತಿಯ ಆಕಾಶ ಪ್ರದೇಶ ಅಂತ ಹೇಳಿದ್ರೆ, ಒಂದು ವಾಯು ವಿಶೇಷದೊಡನೆ ಸಂಸ್ಕೃತವಾಗಿ ಇರುವಂತಹ ಕರ್ಣ ಪ್ರದೇಶದಲ್ಲಿ, ಕಿವಿಯ ಒಳಗಡೆ ಇರುವಂತಹ ಪ್ರದೇಶದೊಡನೆ ಸಂಯೋಗ ಹೊಂದಿರುವ ಆಕಾಶವಾಗಬೇಕು. ಅದು ಒಂದು ವಾಯು ವಿಶೇಷದಿಂದ ಸಂಸ್ಕೃತವಾಗಿರಬೇಕು. ಅಂದರೆ ಶಬ್ದ ಒಂದು ಅಲೆಗಳನ್ನು ಉಂಟು ಮಾಡುತ್ತೆ. ಆ ಅಲೆಗಳು ಬಂದು ಕಿವಿಯಲ್ಲಿ ಸಂಯೋಗ ಹೊಂದಿದಾಗ ನಮಗೆ ಶಬ್ದ ಗ್ರಹಣ ಆಗುತ್ತೆ ಶ್ರೋತ್ರೇಂದ್ರಿಯದಲ್ಲಿ. ಅದು ಒಂದು ವಾಯು ವಿಶೇಷ ಸಂಸ್ಕೃತವಾದದ್ದು ಆಕಾಶ. ಬರೀ ಆಕಾಶವಲ್ಲ, ಅದು ವಾಯುವಿನ ಅಲೆಗಳು ಬರಬೇಕಲ್ಲಿ, ಶಬ್ದ ವಾಯುವಿನಿಂದ ಬರಬೇಕು ಇಲ್ಲಿಗೆ. ಬಂದರೆ ಆಗ ನಮಗೆ ಕೇಳುತ್ತೆ. ಅದರಲ್ಲಿ ವಾಯು ವಿಶೇಷ ಸಂಸ್ಕೃತ ಕರ್ಣ ಪ್ರದೇಶಸ್ಯೈವ ಕರ್ಣ ಪ್ರದೇಶ ಸಂಯುಕ್ತಸ್ಯೈವ ಆಕಾಶ ಪ್ರದೇಶಸ್ಯ ಇಂದ್ರಿಯತ್ವಾದಿ. ಇಂದ್ರಿಯ ಅಂದರೆ ನಿಮ್ಮ ಪ್ರಕಾರ ಇದನ್ನು ನೀವು ಹೇಳ್ತೀರಾ ಹೀಗೆ, ಅದು ಹೀಗೆ ಹೇಳಬೇಕು ಅಂತ ಹೇಳ್ತಿದ್ದಾರೆ. ಬರೀ ಆಕಾಶವಲ್ಲ ಅದು. ತಸ್ಯ ಚ ಪ್ರದೇಶಾಂತರಾತ್ ಭೇದ ಅನಿಯಮೇಪಿ ಇಂದ್ರಿಯ ವ್ಯವಸ್ಥಾ ಉಪಪದ್ಯತೆ. ಇದಕ್ಕೆ ಬೇರೆ ಪ್ರದೇಶಗಳಿಂದ ಭೇದದಲ್ಲಿ ನಿಯಮ ಇಲ್ಲದೆ ಇರ್ಬೋದು, ಆದರೂ ಕೂಡ ಇದು ಬೇರೆ ಆಕಾಶದಂತೆಯೇ ಇರ್ಬೋದು ಅಂತ ಇಟ್ಕೊಳ್ಳೋಣ. ಈ ಜಾಗವು ಆ ಜಾಗವು ಒಂದೇ ಅಂತ ಇಟ್ಕೊಂಡ್ರು ಕೂಡ ಇಂದ್ರಿಯ ವ್ಯವಸ್ಥೆ ಅನ್ನೋದು ಉಪಪನ್ನವಾಗುತ್ತೆ. ಯಾಕೆ ಅಂದರೆ ಈ ಆಕಾಶ ಒಂದು ವಾಯು ವಿಶೇಷದಿಂದ ಸಂಸ್ಕೃತವಾಗಿದೆ, ಬರೀ ಆಕಾಶವಲ್ಲ ಇದು. ಅದಕ್ಕೆ ಒಂದು ವಿಶೇಷವಿದೆ ಅಂತ ಹೇಳಿದ್ರು. ಆಕಾಶಕ್ಕಾದರೆ ಹೇಗೆ? ಆಕಾಶಸ್ಸಿತು ಸರ್ವೇಷಾಂ ಶರೀರೇಶು ಗಚ್ಚತ್ಸು ಅನಿಯಮೇನ ಸರ್ವ ಪ್ರದೇಶ ಸಂಯೋಗ. ಆಕಾಶಕ್ಕೆ ಎಲ್ಲ ಶರೀರವು ಹೋಗ್ಬಿಟ್ರೆ ಎಲ್ಲ ಪ್ರದೇಶದೊಡನೆ ಸಂಯೋಗ ಉಂಟಾಗಬೇಕು ಅಂತ. ಇದರಿಂದ ಬ್ರಹ್ಮಣಿ ಅಪಿ ಉಪಾಧಿ ಸಂಯೋಗ ಪ್ರದೇಶ ಅನಿಯಮಯವ. ಬ್ರಹ್ಮನಲ್ಲಿಯೂ ಹಾಗೆ ಆಗಬೇಕು. ಸಂಯೋಗ ಪ್ರದೇಶ ಎಲ್ಲಿ ಆಗುತ್ತೆ ಅನ್ನೋದು, ಶರೀರಗಳೆಲ್ಲ ಹೋಗ್ಬಿಟ್ರೆ ಏನಾಗುತ್ತೆ? ಆಕಾಶ ಒಂದೇ ತಾನೇ ಆಗಬೇಕು. ಆಕಾಶಕ್ಕೆ ಇಂದ್ರಿಯದಿಂದ, ಇಂದ್ರಿಯಗಳ ವ್ಯವಸ್ಥೆಯಿಂದ ಭೇದವನ್ನು ಒಪ್ಕೊಳ್ಳೋಣ. ಇಂದ್ರಿಯಗಳ ವ್ಯವಸ್ಥೆಯಿಂದ ಭೇದ ಒಪ್ಕೊಂಡ್ರು ಕೂಡ ಈ ಆಕಾಶ ಬೇರೆ, ಒಬ್ಬ ಮನುಷ್ಯನಲ್ಲಿರುವ ಕಿವಿಯಲ್ಲಿ ಇರುವ ಆಕಾಶ ಬೇರೆ, ಇನ್ನೊಬ್ಬರಲ್ಲಿ ಆಕಾಶ ಬೇರೆ, ಇವನಿಗೆ ಶ್ರೋತ್ರೇಂದ್ರಿಯ ಬೇರೆ, ಅವನಿಗೆ ಶ್ರೋತ್ರೇಂದ್ರಿಯ ಬೇರೆ. ಇದೆರಡು ಉಪಾಧಿಗಳು ಹೋದಾಗ ಏನಾಗುತ್ತೆ? ಇಬ್ಬರ ಮರಣವಾದರೆ ಅವಾಗ ಏನಾಗುತ್ತೆ? ಆಕಾಶಗಳೆಲ್ಲ ಒಂದೇ ಆಗ್ಬೇಕು ತಾನೆ. ಯಾಕೆ ಅಂದ್ರೆ ಆಕಾಶ, ಎಲ್ಲ ಶರೀರಗಳು ಹೋದ್ರೆ ಏನಾಗುತ್ತೆ? ಎಲ್ಲವೂ ಆಕಾಶದೊಳಗೆ ಸೇರ್ಕೊಳ್ತು. ಅವಾಗ ಏನಾಗುತ್ತೆ? ಅವಾಗ ಉಪಾಧಿ ಸರ್ವ ಪ್ರದೇಶ ಸಂಯೋಗ. ಶರೀರಗಳು ಮೂವ್ ಆಗ್ತಾ ಇರುತ್ತೆ, ಚಲಿಸುತ್ತೆ. ಚಲಿಸಿದಾಗ ಏನಾಗುತ್ತೆ? ಗಚ್ಚತ್ತು ಅಂದರೆ ಇಲ್ಲಿ ಶರೀರ ಚಲನ ಅಂತಾನೆ ಅರ್ಥ. ಇಲ್ಲಿಯೂ ಕೂಡ ಸರ್ವೇಷಾಂ ಶರೀರೇಶು ಗಚ್ಚತ್ಸು, ಶರೀರಗಳ ಚಲನವಾದಾಗ ಏನಾಗುತ್ತೆ? ಎಲ್ಲ ಪ್ರದೇಶಗಳಲ್ಲೂ ಸಂಸರ್ಗ ಬರಬೇಕು. ನೀವು ಈ ರೀತಿ ಆಕಾಶವೇ ಅಲ್ಲಿರೋದು, ವ್ಯತ್ಯಾಸವಿಲ್ಲ, ಆದರೆ ಇಂದ್ರಿಯಗಳ ವ್ಯವಸ್ಥೆ ಇದೆ ಅಂತ ಹೇಳಿದ್ರೆ
ಇಂದ್ರಿಯದಲ್ಲಿರುವ ಆಕಾಶಕ್ಕೂ ಅದು ಕೂಡ ಚಲನೆ ಹೊಂದಿದ್ರೆ ಏನಾಗುತ್ತೆ? ಬೇರೆ ಬೇರೆ ಆಕಾಶಗಳ ಸಂಸರ್ಗ ಬರಬೇಕು, ಆಗ ನಿಯಮವಿಲ್ಲದೆ ಹೋಗುತ್ತೆ. ಅದೇ ರೀತಿಯಲ್ಲಿ ಬ್ರಹ್ಮನಲ್ಲಿಯೂ ಕೂಡ ಉಪಾಧಿ ಸಂಯೋಗ ಪ್ರದೇಶ ಅನಿಯಮಯೇವ ಅಂತ ಹೇಳ್ತಾರೆ. ಉಪಾಧಿ ಸಂಸರ್ಗ ನಿಯಮವೇ ಇಲ್ಲದೆ ಹೋಗುತ್ತೆ. ಅದನ್ನು ಹೇಳ್ತಾರೆ. ಪುನಃ ದೃಷ್ಟಾಂತ ವಿಶೇಷ ಮುಖೇನ ವ್ಯವಸ್ಥಾಂ ಶಂಕತೆ ನಿರವಯವಸ್ಯ. ಬೇರೆ ಒಂದು ದೃಷ್ಟಾಂತದಿಂದ ಯಥಾ ನಿರವಯವಸ್ಯ ಆಕಾಶಸ್ಯೈವ ಶ್ರೋತ್ರೇಂದ್ರಿಯತ್ವೇಪಿ ಶ್ರೋತ್ರೇಂದ್ರಿಯಾಣ ಪರಸ್ಪರ ವ್ಯವಸ್ಥಾ. ಶ್ರೋತ್ರೇಂದ್ರಿಯವು ನಿರವಯವದ ಆಕಾಶವೇ ಶ್ರೋತ್ರೇಂದ್ರಿಯವಾಗಿ ಪರಸ್ಪರ ವ್ಯವಸ್ಥೆ ಕಂಡುಬರುತ್ತೆ ಲೋಕದಲ್ಲಿ. ಇಂದ್ರಿಯ ಅನಿಂದ್ರಿಯ ವ್ಯವಸ್ಥಾಚ ಉಪಪದ್ಯತೆ. ಅಂದರೆ ನಮ್ಮ ಕಿವಿಯಲ್ಲಿರೋದು ಇಂದ್ರಿಯ ಅಂತ ಹೇಳ್ತೀವಿ, ಕಿವಿಯಲ್ಲಿರೋ ಆಕಾಶಕ್ಕೆ. ಹೊರಗಡೆ ಇರೋ ಆಕಾಶ ಇಂದ್ರಿಯ ಅಲ್ಲ ಅಂತ ಹೇಳ್ತೀವಿ. ಈ ವ್ಯವಸ್ಥೆ ಎಲ್ಲ ಕಂಡು ಬರುತ್ತೆ. ಅದೇ ರೀತಿ ಜೀವಾನ ಅನ್ಯೋನ್ಯ ವ್ಯವಸ್ಥಾ ಜೀವ ಬ್ರಹ್ಮ ವ್ಯವಸ್ಥಾ ಚ ಉಪಪನ್ನ ಇತ್ಯರ್ಥ. ಇದು ಪೂರ್ವ ಪಕ್ಷಿ ಹೇಳೋದು. ಜೀವರಿಗೂ ಅನ್ಯೋನ್ಯ ವ್ಯವಸ್ಥೆಯು ಕೂಡ ಈ ಜೀವ ಬೇರೆ ಆ ಜೀವ ಬೇರೆ ಅಂತ ಹೇಳೋದು. ಬೇರೆ ಬೇರೆ ಶರೀರದಲ್ಲಿರೋನು ಜೀವನಿಗೂ ಬ್ರಹ್ಮನಿಗೂ ಕೂಡ ಭೇದವನ್ನು, ಇಲ್ಲಿ ಔಪಾಧಿಕವಾದ ಭೇದವನ್ನು ಒಪ್ಕೊಳ್ಬಹುದು ಅಂತ ಇಲ್ಲಿ ಹೇಳ್ತಾರೆ. ಅದರಲ್ಲಿಯೂ ಕೂಡ ನಿಯಮವಿಲ್ಲ ಅನ್ನೋದನ್ನ ಇಲ್ಲಿ ತಿಳಿಸ್ತಾರೆ ಅಂತ ಹೇಳ್ಬಿಟ್ಟು, ದಾಷ್ಟಾಂತಿಕಂ ದೂಷಯಿತು ದೃಷ್ಟಾಂತ ವ್ಯವಸ್ಥಾ ಪ್ರಕಾರಂ ದರ್ಶಯತಿ. ದೃಷ್ಟಾಂತದಲ್ಲಿ ಹೇಗೆ ವ್ಯವಸ್ಥೆ ಇಲ್ಲ ಅನ್ನೋದು ಮೊದಲು ತೋರಿಸ್ತಾರೆ. ಇಲ್ಲಿ ಹೇಳಿದ್ರು, ಇಲ್ಲಿ ಉಚ್ಚಾರಣಾ ಪ್ರಯತ್ನ ಜನಿತ ವಾಯು ವಿಶೇಷ ಸಂಯೋಗ ಸಂಸ್ಕೃತ ಕರ್ಣಶೂಲಿ ಸಂಯುಕ್ತಸ್ಯೈವ ಆಕಾಶಸ್ಯ ಶಬ್ದ ಉಪಲಂಬ ಹೇತುತ್ವಮೇವ ಶ್ರೋತ್ರೇಂದ್ರಿಯತ್ವಂ. ಇದು ಪೂರ್ವ ಪಕ್ಷಿ ಹೀಗೆ ಹೇಳಬೇಕು. ಇಲ್ಲದೆ ಹೋದರೆ ವ್ಯವಸ್ಥೆ ಇಂದ್ರಿಯ ಅಂದ್ರೆ ಏನು ಅಂತ, ಬರೀ ಆಕಾಶವಲ್ಲ ಅದು. ಅದಕ್ಕೆ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ, ಆಕಾಶ, ಕಿವಿಯಲ್ಲಿರುವ ಆಕಾಶ ಇಂದ್ರಿಯ ಅಂತ ಹೇಳೋದು ಏನು ಅಂದರೆ ಉಚ್ಚಾರಣಾ ಪ್ರಯತ್ನ ಜನಿತ. ಉಚ್ಚಾರಣೆ ಮಾಡುವ ಪ್ರಯತ್ನದಿಂದ ಉಂಟಾದಂತಹ ಒಂದು ವಾಯು ವಿಶೇಷ, ಅದರ ಒಂದು ಸಂಸ್ಕಾರ ಅದಕ್ಕೆ ಉಂಟಾಗುತ್ತೆ. ಅದರ ಸಂಯೋಗದಿಂದ ಸಂಸ್ಕೃತವಾದ ಕರ್ಣಶಷ್ಕುಲಿ ಚಕ್ಕುಲಿ ಥರ ಇದು, ಸುತ್ತಲಿಗೆ ಕರ್ಣಶಷ್ಕುಲಿ ಅಂತ. ಅದು ಸಂಯುಕ್ತಸ್ಯೈವ ಆಕಾಶಸ್ಯ ಶಬ್ದೋಪಲಂಬ ಹೇತುತ್ವೇನ. ಶಬ್ದವು ನಮಗೆ ತಿಳಿಯುವಂತಹದ್ದು ಕಾರಣ ಯಾವುದು ಅಂದರೆ ಈ ರೀತಿಯಾದ ಆಕಾಶ. ಉಚ್ಚಾರಣಾ ಪ್ರಯತ್ನ ಜನಿತವಾದ ವಾಯು ವಿಶೇಷವು ಆಕಾಶದೊಡನೆ ಸೇರಿದಾಗ ಅದರಿಂದ ಸಹ ಸಂಸ್ಕೃತವಾಗಿ ಆ ಸಂಸ್ಕೃತವಾದ ಕಿವಿಯೊಳಗಡೆ ಇರುವ ಆಕಾಶ, ಅದುವೇ ನಮಗೆ ಶಬ್ದವನ್ನು ಗ್ರಹಿಸಕ್ಕೆ ಕಾರಣವಾಗುತ್ತೆ. ಇದು ಅವರು ಒಪ್ಕೊಂಡಿರೋ ವಿಷಯ. ಇದು ಅದು ಶ್ರೋತ್ರೇಂದ್ರಿಯ ಅಂತ ಸಾಮಾನ್ಯವಾಗಿ ಎಲ್ಲರೂ ಹೇಳ್ತಾರೆ. ಪ್ರದೇಶ ಭೇದ ಅನಿಯಮೇಪಿ, ಆದರೆ ಇದು ವೈದಿಕ ಮತವಲ್ಲ. ವೈದಿಕ ಮತದಲ್ಲಿ ಶ್ರೋತ್ರೇಂದ್ರಿಯ ಬೇರೆ, ಮುಂದೆ ಹೇಳ್ತಾರೆ ಅದನ್ನು. ಪ್ರದೇಶ ಭೇದ ಅನಿಯಮೇಪಿ, ಪ್ರದೇಶ ಭೇದದಲ್ಲಿ ನಿಯಮ ಇಲ್ಲದೆ ಹೋದ್ರು ಕೂಡ ಉಪಲಂಬ ಕಾರ್ಯಕರತ್ವ ಉಪಪತ್ತೇ ಉಪಲಂಬ ಹೇತೋ ಪ್ರದೇಶಸ್ಯ ಇಂದ್ರಿಯತ್ವಾತ್. ಉಪಲಂಬ ಅಂದರೆ ನಮ್ಗೆ ತಿಳಿದು ಬರುವಂತಹದ್ದು. ಆ ತಿಳಿದು ಬರುವಂತಹ ಕಾರ್ಯಕರತ್ವ ಇದೆ, ಅದಕ್ಕೆ ಶಬ್ದ ಗ್ರಹಣ ಉಂಟು ಮಾಡುತ್ತೆ. ಅದು ಪ್ರದೇಶ ಭೇದದಲ್ಲಿ ನಿಯಮ ಇಲ್ಲದೆ ಹೋಗಲಿ, ಆದರೂ ಕೂಡ ಶಬ್ದ ಗ್ರಹಣಕ್ಕೆ ಕಾರಣವಾಗುತ್ತೆ. ಆಯಾ ಮನುಷ್ಯರಲ್ಲಿ ಬೇರೆ ಬೇರೆ ಶಬ್ದ ಗ್ರಹಣಕ್ಕೆ ಕಾರಣ ಆಗಿರೋದ್ರಿಂದ ಆ ಶಬ್ದ ಗ್ರಹಣಕ್ಕೆ ಕಾರಣವಾದ ಪ್ರದೇಶವೇ ಇಂದ್ರಿಯ ಅಂತ ಹೇಳಲ್ಪಡುತ್ತೆ. ತದಹೇತೋ ಅನಿಂದ್ರಿಯತ್ವಾಚ. ಅದಕ್ಕೆ ಆ ಕಾರಣ ಇಲ್ಲದೆ ಇರೋದು ಇಂದ್ರಿಯವಾಗೋದಿಲ್ಲ, ಅನಿಂದ್ರಿಯವಾಗುತ್ತೆ. ಇಂದ್ರಿಯ ಅನಿಂದ್ರಿಯ ವ್ಯವಸ್ಥಾ ಉಪಪತ್ತಿ. ಯಾವುದು ಇಂದ್ರಿಯ ಯಾವುದು ಇಂದ್ರಿಯವಲ್ಲ ಅನ್ನೋದು ತಿಳಿದು ಬರುತ್ತೆ. ಪ್ರದೇಶ ಭೇದೇನಾಪಿ ಏಕಪುರುಷಂ ಪ್ರತಿ ವಾಯು ವಿಶೇಷ ಸಂಸ್ಕೃತ ಕರ್ಣ ಸಂಯುಕ್ತಸ್ಯ ಪ್ರದೇಶ ವಿಶೇಷಸ್ಯ ಶಬ್ದ ಉಪಲಂಬಕಾರಿಕರತ್ವ ತಂ ಪ್ರತಿ ವಾಯು ವಿಶೇಷ ಸಂಸ್ಕೃತ ಕರ್ಣ ಸಂಯುಕ್ತಸ್ಯಾಪಿ ನಭ ಪ್ರದೇಶಾಂತರಸ್ಯ ಕಾರ್ಯಕರತ್ವೇನ ಇಂದ್ರಿಯಾಣಾಂ ಪರಸ್ಪರ ವ್ಯವಸ್ಥಾ ಸಿದ್ಧಿಶ್ಚ. ಅಲ್ಲ, ಆಕಾಶದಲ್ಲಿ ಯಾವುದೋ ಒಂದು ಪ್ರದೇಶದಲ್ಲಿ ಶಬ್ದ ಹೋಗಿದ್ರು ಕೂಡ ನಮಗೆ ತಿಳಿದು ಬರೋದಿಲ್ಲ. ಬೇರೆ ಎಲ್ಲೋ ಶಬ್ದ ಆಗ್ತಾ ಇರುತ್ತೆ, ಅದೆಲ್ಲ ನಮಗೆ ತಿಳಿದು ಬರೋದಿಲ್ಲ. ಆಯಾ ಪುರುಷನಿಗೆ ಅವನ ಕಿವಿಯೊಳಗಡೆ ಇರುವ ಆಕಾಶವು ಇಂತಹ ವಾಯು ವಿಶೇಷದಿಂದ ಸಂಸ್ಕೃತವಾದಾಗ ಅವನಿಗೆ ಶಬ್ದ ತಿಳಿಯುತ್ತೆ. ಆದ್ದರಿಂದ ಇಂದ್ರಿಯಗಳ ವ್ಯವಸ್ಥೆ ತಿಳಿದು ಬರುತ್ತೆ. ಬೇರೆ ಕಡೆಯಿಂದ ತಿಳಿದು ಬರೋಲ್ಲ, ಇಲ್ಲಿ ನಮಗೆ ತಿಳಿದು ಬರುತ್ತೆ. ಆದ್ದರಿಂದ ಇಂದ್ರಿಯ ವ್ಯವಸ್ಥೆ ಇದೆ ಅಂತ ಪೂರ್ವ ಪಕ್ಷಿ.
ಏವಂ ಪ್ರದೇಶ ಭೇದೇನಾಪಿ ಕದಾಚಿತ್ ಕಾರ್ಯಕರತ್ವಾತ್ ಇಂದ್ರಿಯ ವ್ಯವಸ್ಥಾ ಸಿದ್ಧಿ ಇತ್ಯರ್ಥಃ. ಪ್ರದೇಶ ಭೇದದಿಂದಲೂ ಅದು ಕಾರ್ಯ ಉಂಟಾಗೋದ್ರಿಂದ ಇಂದ್ರಿಯ ವ್ಯವಸ್ಥೆ ನಮಗೆ ಸಿಗಿಸುತ್ತೆ ಅಂತ ಹೇಳಿದ್ರು. ಅದಕ್ಕೆ ಇದನ್ನ ಅನಿಯಮ ಅಂತ ಭಾಷಿಕಾರರು ಹೇಳ್ತಾರೆ. ದಾರ್ಷ್ಟಾಂತಿಕ ದೋಷೋದ್ಯರ್ಥಂ ಅನಿಯಮ ಅನ್ನೋದು ಹೇಳ್ತಾರೆ. ಹೇಗೆ ಇದರಲ್ಲಿ ನಿಯಮ ನೀವು ಹೇಳೋದು ಸರಿ ಇಲ್ಲ ಅಂತ ತೋರಿಸ್ತಾರೆ. ಇವಾಗ ಅವ್ರು ಹೇಳೋ ನಿಯಮ ಕಾರ್ಯಕರತ್ವ ಅಂತ ಹೇಳೋದ್ರಿಂದ ಉಪಲಂಬ ಹೇತು ಇದೆ. ಅಲ್ಲಿ ಶಬ್ದ ಗ್ರಹಣವಾಗುವ ಕಾರಣದಿಂದ ಬೇರೆ ಕಡೆ ಆಗುವ ಆಕಾಶಗಳಿಗೆ ಶಬ್ದ ಗ್ರಹಣ ಆಗುವುದಿಲ್ಲ. ಅದರಿಂದ ಇದು ಆಕಾಶ ಅದು ಆಕಾಶ ಆದರೂ ಇದು ಇಂದ್ರಿಯ ಅನ್ನೋದು ವಿಶೇಷವಾಗಿ ತಿಳಿದು ಬರುತ್ತೆ ನಮಗೆ. ಈ ರೀತಿ ಜೀವನಿಗೂ ಬ್ರಹ್ಮನಿಗೂ ಜೀವರಿಗೂ ಪರಸ್ಪರ ವ್ಯವಸ್ಥೆ ಹೇಳ್ಬೋದು ಅಂತ ಪೂರ್ವ ಪಕ್ಷ. ಅದನ್ನ ಹೇಳ್ತಾರೆ. ಪ್ರದೇಶ ವ್ಯವಸ್ಥಿತಿ ಅಭಾವ ವೈಷಮ್ಯ ಪರಹ ತು ಶಬ್ದ. ನೀವು ಹೇಳೋದು ಸರಿ ಇಲ್ಲ, ನಿಮ್ಮ ವಾದ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ. ಇದೆಲ್ಲ ಹೇತ್ವಾಭಾಸಗಳು ಹೇಳೋದು. ಆಕಾಶಸ್ಯತು ಸರ್ವಶರೀರಾಣಾಂ ಗಮನ ತತ್ಕರ್ಣ ಪ್ರದೇಶ ಸಂಯೋಗ ವಿದ್ಯತೆ ಇತಿ ಅನಿಯಮಃ. ಹೇಳಿದ್ರು ಕರ್ಣ ಪ್ರದೇಶದಲ್ಲಿ ಒಂದು ಆಕಾಶ ಬಂದು ಕೂತ್ಕೊಂಡು ಆಕಾಶ ಮಾತ್ರ ಇರುತ್ತೆ, ಅದು ಹೊರಗಡೆ ಆಕಾಶದೊಡನೆ ಅದಕ್ಕೂ ಸಂಪರ್ಕ ಇಲ್ಲ ಅಂತ ಹೇಳಕ್ಕಾಗಲ್ಲ. ಒಬ್ಬ ಮನುಷ್ಯ ಚಲಿಸಿದ್ರೆ ಏನಾಗುತ್ತೆ, ಇಲ್ಲಿರುವ ಆಕಾಶದ ಸಂಪರ್ಕ ಹೋಗಿ ಇನ್ನೊಂದು ಕಡೆ ಇರುವ ಆಕಾಶದ ಸಂಪರ್ಕ ಉಂಟಾಯ್ತು ಅವನಿಗೆ. ಆ ಆಕಾಶಕ್ಕೆ ಒಂದು ಶಬ್ದ ಉಚ್ಚಾರಣೆಯಿಂದ ಉಂಟಾದಂತಹ ವಾಯು ವಿಶೇಷದ ಸಂಸರ್ಗ ಉಂಟಾದಾಗ ಅಲ್ಲಿ ಶಬ್ದ ಗ್ರಹಣ ಆಗುತ್ತೆ ನಮಗೆ. ಅದರಿಂದ ನಾವು ಚಲನೆ ಆದಾಗ ಏನಾಗುತ್ತೆ, ಬೇರೆ ಬೇರೆ ಆಕಾಶದ ಸಂಸರ್ಗ ತಪ್ಸಕ್ಕಾಗೋದಿಲ್ಲ. ಇದು ಒಂದೇ ಬೇರೆ ವ್ಯಕ್ತಿ ಅಂತ ಹೇಳಿದ್ರೆ ಬೇರೆ ವಿಷಯ. ಒಬ್ಬೊಬ್ಬರು ಕಿವಿಯಲ್ಲಿರುವ ಆಕಾಶವು ಬೇರೆ ಬೇರೆ ವ್ಯಕ್ತಿಗಳು, ಅದುವೇ ಬೇರೆ ಬೇರೆ ಆಕಾಶ ಅಂತ ಹೇಳಿದ್ರೆ ಆಗ ಆಕಾಶವೇ ಎಂದೂ ಅವನ ಕಿವಿ ಒಳಗಡೆ ಇರುತ್ತೆ ಅಂತ ಹೇಳಬೇಕು. ಆದರೆ ಆಕಾಶ ಹಾಗಲ್ವಲ್ಲ. ನಾವು ಚಲನೆ ಮಾಡ್ತಾ ಇದ್ರೆ ಬೇರೆ ಬೇರೆ ಆಕಾಶದೊಡನೆ ಸಂಸರ್ಗ ಉಂಟಾಗುತ್ತೆ ಕಿವಿಯಲ್ಲಿ. ಆಯಾ ಆಕಾಶಗಳಿಗೆ ಈ ವಾಯು ಒಬ್ಬರು ಮಾತಾಡಿದಾಗ ಅದರ ವಾಯುವ ಚಲನೆಯಿಂದ ಅಲ್ಲಿ ಉಂಟಾಗುವಂತಹ ಉಚ್ಚಾರಣೆಯಿಂದ ವಾಯು ವಿಶೇಷ ಅಲೆಗಳು ಬಂದು ಸಂಸರ್ಗ ಹೊಂದಿದಾಗ ಅಲ್ಲಿ ಶಬ್ದ ಗ್ರಹಣ ಆಗುತ್ತೆ. ಇದು ನಿಯಮವನ್ನು ಅನಿಯಮ ಅನ್ನೋದು ತಪ್ಸಕ್ಕಾಗೋದಿಲ್ಲ, ನೀವು ಪ್ರದೇಶ ಭೇದ ಅನ್ನೋದು ತಪ್ಸಕ್ಕಾಗೋದಿಲ್ಲ ಅಂತ ಹೇಳ್ತಿದ್ದಾರೆ. ಅದೇ ರೀತಿ ಬ್ರಹ್ಮನಲ್ಲಿಯೂ ನಿಮಗೆ ಕಷ್ಟ. ನೀವು ಹೇಳೋದು ಇದು ಹಿಂದೆ ಹೇಳಿದ್ದ ದೋಷ ಇಲ್ಲಿಯೂ ಇದೆ ಅಂತ ತೋರಿಸ್ತಾ ಇದ್ದಾರೆ. ಇಂದ್ರಿಯ ವ್ಯವಸ್ಥೆ ಇದ್ರೂ ಇರಬಹುದು. ಇಂದ್ರಿಯ ವ್ಯವಸ್ಥೆಗೆ ಬರೀ ಆಕಾಶವೇ ಕಾರಣವಲ್ಲ, ವಾಯು ವಿಶೇಷ ಸಂಸ್ಕಾರವೇ ಕಾರಣ. ಅಲ್ಲಿ ವಾಯು ವಿಶೇಷದ ಸಂಸರ್ಗದಿಂದ ಉಂಟಾಗುವ ಒಂದು ಸಂಸ್ಕಾರ ಅದುವೇ ಕಾರಣ. ನಿಮ್ಮ ಪ್ರಕಾರವು ವಾದದಲ್ಲಿ ತರ್ಕದಲ್ಲಿ ಅವರು ಹೇಳುವ ವಾದದಲ್ಲಿಯೇ ಹೇಗೆ ಹೇತುಗಳು ಸರಿ ಇಲ್ಲ ಅಂತ ತೋರಿಸ್ತಿದ್ದಾರೆ. ನಿಯಮ ಅನ್ನೋದು ಅಲ್ಲಿಯೂ ಸಮಾನವಾದ ದೋಷ. ಅದರಿಂದ ಘಟಾಕಾಶದಲ್ಲಿ ಯಾವ ದೋಷ ಬರುತ್ತೋ ಇಂದ್ರಿಯ ವ್ಯವಸ್ಥೆಯಲ್ಲೂ ನಿಮಗೆ ಅದೇ ದೋಷ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಬ್ರಹ್ಮನಲ್ಲಿಯೂ ಕೂಡ ಅದೇ ದೋಷ ಬರುತ್ತೆ. ಉಪಾಧಿ ಸಂಯೋಗಸ್ಯ ಪ್ರದೇಶ ನಿಯಮ. ಪ್ರದೇಶ ಯಾವ ಪ್ರದೇಶದಲ್ಲಿ ಉಪಾಧಿ ಇದೆ ಬ್ರಹ್ಮನಿಗೆ ಹೇಳಕ್ಕಾಗೋದಿಲ್ಲ. ಒಂದು ಪ್ರದೇಶದಲ್ಲಿ ಇರುತ್ತೆ, ಆ ಉಪಾಧಿ ಚಲಿಸಿದ್ರೆ ಇನ್ನೊಂದು ಪ್ರದೇಶಕ್ಕೆ ಹೋಗುತ್ತೆ, ಅದು ಚಲಿಸಿದ್ರೆ ಬೇರೆ ಪ್ರದೇಶದಲ್ಲಿ ಇರುತ್ತೆ. ಇಲ್ಲಿ ಮೋಕ್ಷ ಅಲ್ಲಿ ಬಂದ, ಇಲ್ಲಿ ಮೋಕ್ಷ ಅಲ್ಲಿ ಬಂದ. ಇದು ಯಾರು ಈ ರೀತಿ ನಿರೂಪಣೆ ಮಾಡೋದು ಸ್ವಲ್ಪವೂ ಕೂಡ ಉಪಪನ್ನವಲ್ಲ ಅಂತ ಹೇಳ್ತಿದ್ದಾರೆ. ಅಂದ್ರೆ ಬ್ರಹ್ಮಣಿ ಅಪಿ ಪ್ರದೇಶ ಭೇದ ಅನಿಯಮೇನ ಉಪಾಧಿ ಸಂಯೋಗ ಇತ್ಯರ್ಥ. ನಿಯಮವೇ ಇರೋದಿಲ್ಲ ಉಪಾಧಿ ಸಂಯೋಗಕ್ಕೆ. ಆಕಾಶ ಪ್ರದೇಶ ಅನಿಯಮೇಪಿ ಕದಾಚಿತ್ ಕಾರ್ಯಕರತ್ವ ರೂಪಂ ಶ್ರೋತ್ರೇಂದ್ರಿಯತ್ವಮಿತಿ ಇಂದ್ರಿಯ ವ್ಯವಸ್ಥಾ ಉಪಪದ್ಯತೆ. ಏವಂ ಬ್ರಹ್ಮಣಿ ಅಪಿ ಪ್ರದೇಶ ಭೇದ ಅನಿಯಮೇನ ಉಪಾಧಿ ಸಂಯೋಗಕ್ಕೆ ಜೀವತ್ವಮಪಿ ಕದಾಚಿತ್ ಕಂ ಸ್ಯಾತ್. ಯಾವಾಗಲೂ ಒಂದೊಂದ್ಸತಿ ಇಂದ್ರಿಯ ವ್ಯವಸ್ಥೆ ಪ್ರದೇಶ ಭೇದ ಇದ್ಕೊಳ್ಳಿ, ಆಕಾಶದಲ್ಲಿ ಬೇರೆ ಆಕಾಶ ಸಂಸರ್ಗ ಬರುತ್ತೆ. ಆದರೂ ಶ್ರೋತ್ರೇಂದ್ರಿಯ ಅನ್ನೋದು ತಪ್ಸಕ್ಕಾಗೋದಿಲ್ವಲ್ಲ. ಯಾವಾಗಲೂ ಅಲ್ಲಿ ಶ್ರೋತ್ರೇಂದ್ರಿಯ ಅನ್ನೋ ವ್ಯವಸ್ಥೆ ಇದ್ದೇ ಇದೆಯಲ್ಲ, ಬ್ರಹ್ಮನಲ್ಲೂ ಯಾಕೆ ಆಗಿರಬಾರ್ದು ಅಂತ ಹೇಳಿದ್ರೆ ಅವಾಗ ಏನಾಗುತ್ತೆ, ಜೀವನಲ್ಲಿ ಅಜತ್ವ ನಿತ್ಯತ್ವ ಶ್ರುತಿ ವಿರುದ್ಧಂ ಅಂತ ಹೇಳಿದ್ರು. ಒಂದು ಕಡೆ ಮೋಕ್ಷ, ಒಂದು ಕಡೆ ಇಲ್ಲಿರೋ ಜೀವನಿಗೆ ಮೋಕ್ಷ ಹೋಗ್ಬೇಕು, ಇನ್ನೊಂದು ಜೀವ ಹುಟ್ಟಬೇಕಲ್ಲಿ. ಇನ್ನೊಂದು ಕಡೆ ಹೋದಾಗ ಜೀವನ ವಿಷಯದಲ್ಲಿ ಹಾಗೆ ಹೇಳಕ್ಕಾಗೋದಿಲ್ಲ. ನೀವು ಆಕಾಶ ವಿಷಯದಲ್ಲಿ ಬೇಕಾದ್ರೆ ಹೇಳಿ, ಅಚೇತನ ಅದ್ರೊಳಗಡೆ ಇರುತ್ತೆ ಹೋಗುತ್ತೆ, ಹೊರಗಡೆ ಇನ್ನೊಂದು ಆಕಾಶ ಸಂಸರ್ಗ ಬರುತ್ತೆ. ಜೀವರುಗಳು ಪ್ರತಿ ಶರೀರಂ ಭಿನ್ನವಾಗಿದ್ದಾರಲ್ಲ, ಅವ್ರಿಗೆ ಹೇಗೆ ಹೇಳ್ತೀರಾ ಅಂತ ಒಬ್ಬೊಬ್ರಿಗೂ ದುಃಖ ಸುಖಗಳ ವ್ಯವಸ್ಥೆ ಕಂಡು ಬರುತ್ತೆ ಲೋಕದಲ್ಲಿ. ಆಕಾಶದಂತೆ ಅಲ್ಲ ಇದು. ಒಬ್ಬ ಜೀವನಿಗೆ ಸುಖ ದುಃಖಗಳ ಅನುಭವವೆಲ್ಲ ಇದೆಯಲ್ಲ, ಅವನ ಚೇತನ, ಅವನ ವಿಷಯದಲ್ಲಿ ಆಕಾಶಕ್ಕೂ ಹೋಲಿಸಿ
ನಿರೂಪಣೆ ಮಾಡೋಕ್ಕಾಗೋದಿಲ್ಲ ಇದೆಲ್ಲ. ಅದರಿಂದ ಜೀವ ಬ್ರಹ್ಮ ವ್ಯವಸ್ಥಾನೋಪಪದ್ಯತೆ. ಆಗ ಅವನು ಅಜ ನಿತ್ಯ ಇದೆಲ್ಲ ಶ್ರುತಿ ಏನಾಗುತ್ತೆ ಆವಾಗ? ಅಜೋ ನಿತ್ಯ ಶಾಶ್ವತೋಯಂ ಎಲ್ಲ ವಿರೋಧ ಬಂತು. ಆದ್ದರಿಂದ ಪರಸ್ಪರ ವ್ಯವಸ್ಥಾಚ ಅನುಪಪನ್ನ. ಯಾಕೆಂದ್ರೆ ಇವರೆಲ್ಲ ವೇದಾಂತಿಗಳೇನೆ. ಭಾಸ್ಕರರು ಯಾದವರೆಲ್ಲ ವೇದಾಂತ ಪಕ್ಷವೇ ಅವ್ರದ್ದೆಲ್ಲ. ಅದ್ವಿತೀಯ ಅದ್ವೈತ ಪಕ್ಷಗಳೇ ಎಲ್ಲ ವೇದಾಂತವನ್ನೇ ಆಧರಿಸಿರುವಂಥವರು. ಆದ್ದರಿಂದ ಇವರಿಗೆ ಶ್ರುತಿಯಲ್ಲಿ ಎಲ್ಲ ವಿರೋಧ ಬರುತ್ತೆ. ಶ್ರುತಿಯನ್ನು ಇಟ್ಟುಕೊಂಡೇ ಸ್ವಾಭಾವಿಕವಾದ ಅಭೇದ ಹೇಳ್ತಾರೆ ಅವರು. ಮೋಕ್ಷದಲ್ಲಿ ಅಭೇದ ಹೇಳಿದೆ ಅಂತ ಹೇಳ್ಬಿಟ್ಟು ಉಪಾಧೀನಾಂ ಗಮನೆ ಸರ್ವ ಜೀವಗತ ಸುಖ ದುಃಖಾದಿ ಸಂಧಾನ ಪ್ರಸಂಗಾತ್. ಅದರಿಂದ ಉಪಾಧಿಗಳು ಮೂವ್ ಆಗ್ತಾ ಇದ್ರೆ ಏನಾಗುತ್ತೆ? ಎಲ್ಲ ಜೀವರಲ್ಲಿರುವ ಸುಖ ದುಃಖಾದಿಗಳೆಲ್ಲ ಅನುಸಂಧಾನ ಎಲ್ಲ ಬರುತ್ತೆ. ಅದರಿಂದ ಪ್ರದೇಶ ಭೇದಾತ್ ಅಪ್ರತಿಸಂಧಾನೇ ಚ ಏಕ ಉಪಾದೋ ಗಚ್ಚರಿಸತಿ ಪ್ರತಿಸಂಧಾನ ಅಭಾವ ಪ್ರಸಂಗಾಚ ಜನಸಂಧೇಯ. ಇದೆಲ್ಲ ಇಲ್ಲಿ ಹೇಳ್ತಿದ್ದಾರೆ. ಪರಸ್ಪರ ವ್ಯವಸ್ಥೆಯು ಉಪಪನ್ನವಾಗೋದಿಲ್ಲ. ಉಪಾಧಿಗಳು ಮೂವ್ ಆಗ್ತಾ ಇದ್ರೆ ಏನಾಗುತ್ತೆ? ಪರಸ್ಪರ ವ್ಯವಸ್ಥೆ ಆಗೋದಿಲ್ಲ. ಇಲ್ಲೊಬ್ಬ ಜೀವ ಇದ್ದಾನೆ, ಪಕ್ಕದ ರೂಮಲ್ಲಿ ಒಬ್ಬ ಜೀವ ಇದ್ದಾನೆ. ಇವನು ಅಲ್ಲಿ ಹೋದ್ರೆ ಆವಾಗ ಆ ಪ್ರದೇಶದಲ್ಲಿ ಸಂಸರ್ಗ ಬಂದ್ರೆ ಅವನಿಗೆ ಉಂಟಾಗಿರೋ ದೋಷಗಳು ಇವನಿಗೆ ಬರಬೇಕು. ಪ್ರದೇಶದಲ್ಲಿ ಭೇದದಿಂದ ನಿಯಮ ಉಂಟಾಗುತ್ತೆ ಅಂತ ಹೇಳಿದ್ರೆ ಆ ಪ್ರದೇಶದಲ್ಲಿರೋ ಉಪಾಧಿ ಅಲ್ಲಿರೋ ದುಃಖ ಅವನ ದುಃಖ ಇವನಿಗೆ ಬರೋದಿಲ್ವಲ್ಲ. ಇವನ್ ದುಃಖವೇ ತಾನೆ ಇವನಿಗೆ ಬರುತ್ತೆ. ಇದೆಲ್ಲ ತರ್ಕದಲ್ಲಿ ಹೇಳ್ತಾ ಇದ್ದಾರೆ. ನೀವು ಹೇಗೆ ಹೇಳ್ತಿದ್ದೀರಾ ಅಂತ ಹೇಳ್ಬಿಟ್ಟು ನಭಸಃ ಇಂದ್ರಿಯತ್ವ ಅಭ್ಯುಪಗಮನೇನ ಐಂ ಪರಹಾರ ಉಕ್ತ ನೇಯಮರ್ಥ ಸ್ಥಿತಿ ಹೇಳ್ತಾರೆ ಇಲ್ಲಿ ಸ್ಪಷ್ಟವಾಗಿ. ಇವಾಗ ಭಾಷಿಕಾರರು ಹೇಳ್ತಾರೆ ಪರಮಾರ್ಥದಸ್ತು. ಇಲ್ಲಿ ಹೇಳಿದ್ರು ಆಕಾಶಸ್ಯ ಸ್ವರೂಪೇಣೈವ ಶ್ರೋತ್ರೇಂದ್ರಿಯತ್ವ ಅಭ್ಯುಪಗಮ್ಯ ಅಪಿ ಇಂದ್ರಿಯ ವ್ಯವಸ್ಥಾ ಉಕ್ತ ಅಂತ ಹೇಳಿದ್ರು. ಸ್ವರೂಪದಲ್ಲಿಯೇ ಆಕಾಶವು ಸ್ವರೂಪದಲ್ಲಿಯೇ ಶ್ರೋತ್ರೇಂದ್ರಿಯನ್ನು ಒಪ್ಕೊಂಡಾದರೂ ಇಂದ್ರಿಯ ವ್ಯವಸ್ಥೆ ಹೇಳಿದ್ವಿ ನೀವು ಹಾಗೆ ಅವ್ರಿಗೆ. ಆದರೆ ಪರಮಾರ್ಥತಃ ಇದಲ್ವೇ ಅಲ್ಲ. ಪರಮಾರ್ಥದಸ್ತು ಆಕಾಶ ನ ಶ್ರೋತ್ರೇಂದ್ರಿಯಂ. ಆಕಾಶವೇ ಶ್ರೋತ್ರೇಂದ್ರಿಯ ಅಲ್ಲ. ಶ್ರೋತ್ರೇಂದ್ರಿಯವೇ ಬೇರೆ ಒಂದು ವಸ್ತು. ಅದು ಸಾತ್ವಿಕ ಅಹಂಕಾರದಿಂದ ಉಂಟಾಗುತ್ತೆ. ಅದು ಶ್ರುತಿ ಸ್ಪಷ್ಟವಾಗಿ ಹೇಳುತ್ತೆ. ವೈಕಾರಿಕಾದ ಅಹಂಕಾರಾತ್ ಏಕಾದಶೇಂದ್ರಿಯಾಣಿ ಜಾಯಂತೆ ಇತಿ ವೈದಿಕಾಹ. ಇದೆಲ್ಲ ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳಿದೆ. ಅಲ್ಲಿ ಸಾತ್ವಿಕ ಅಹಂಕಾರಕ್ಕೆ ವೈಕಾರಿಕ ಅಂತ ಹೇಳಲ್ಪಟ್ಟಿದೆ. ವೈಕಾರಿಕ ಅನ್ನೋದು ಭೂತಾದಿ ಅನ್ನೋದು ತಾಮಸ ಅಹಂಕಾರಕ್ಕೆ ಹೇಳುತ್ತೆ. ಭೂತಗಳಿಗೆ ಸೃಷ್ಟಿಯಾಗೋದು. ಇದು ವಿಕಾರ ಹೊಂದಿರೋದು. ಇದು ಇಂದ್ರಿಯಗಳಿಗೆ ಅಹಂಕಾರದ ವಿಕಾರವಾದ ಇಂದ್ರಿಯಗಳಿಗೆ ಕಾರಣವಾದಕ್ಕೆ ಸಾತ್ವಿಕ ಅಹಂಕಾರಕ್ಕೆ ವೈಕಾರಿಕ ಅನ್ನುವ ಶಬ್ದವನ್ನು ಉಪಯೋಗಿಸ್ತಾರೆ ವಿಷ್ಣು ಪುರಾಣದಲ್ಲಿ. ಯಥೋಕ್ತಂ ಭಗವತಾ ಪರಾಶರೇಣ ತೈಜಸಾನಿ ಇಂದ್ರಿಯಾಣ್ಯಾಹು ದೇವಾ ವೈಕಾರಿಕಾದಶ ಏಕಾದಶಂ ಮನಶ್ಚಾತ್ರ ದೇವಾ ವೈಕಾರಿಕಾ ಸ್ಮೃತಾ. ದೇವಾಹ ಅಂದರೆ ಇಂದ್ರಿಯಗಳು ಅಂತ ಅರ್ಥ. ಅಯಮರ್ಥ. ವೈಕಾರಿಕ ತೈಜಸಃ ಭೂತಾದಿ ಇತಿ ತ್ರಿವಿಧ ಅಹಂಕಾರ. ತಾಮಸ ಅಹಂಕಾರ ಅಂತ ಹೇಳೋದು ತೈಜಸ ಅಂತ ಹೇಳಲ್ಪಟ್ಟಿದೆ. ಅದು ಎರಡಕ್ಕೂ ಸಹಾಯ ಮಾಡುತ್ತೆ. ವೈಕಾರಿಕ ಸಾತ್ವಿಕ ರಾಜಸ ತಾಮಸ ಮೂರು ಅಹಂಕಾರಗಳಲ್ಲಿ ಬೇರೆ. ಅಹಂಕಾರ ಅನ್ನೋದು ಒಂದು ಪದಾರ್ಥ. ನಾನು ಅನ್ನುವ ಅಭಿಮಾನವಲ್ಲ, ಅದು ಒಂದು ಪದಾರ್ಥ. ಪ್ರಕೃತಿಯ ಮೂಲ ಪ್ರಕೃತಿಯ ಪರಿಣಾಮ ಮಹತ್ವ ಅನ್ನುವ ಒಂದು ಪದಾರ್ಥ. ಮೂಲ ಪ್ರಕೃತಿ ಪರಿಣಾಮವಾಗಿ ಮಹತ್ವ ಅನ್ನೋ ವ್ಯವಸ್ಥೆಗೆ ಹೋಗುತ್ತೆ. ಮಹತ್ ಅನ್ನೋದು ಪರಿಣಾಮವಾಗಿ ಅಹಂಕಾರ ಅನ್ನುವ ಅವಸ್ಥೆಗೆ ಬರುತ್ತೆ. ಅದರಲ್ಲಿ ಮೂರು ವಿಧವಾಗಿರುತ್ತೆ. ಸಾತ್ವ ರಜಸ ತಮ ಸಾತ್ವಿಕ ರಾಜಸ ತಾಮಸ ಅನ್ನುವ ಮೂರು ಪದಾರ್ಥಗಳು. ಸಾತ್ವಿಕ ಅಹಂಕಾರವು ರಾಜಸ ಅಹಂಕಾರದ ಸಹಾಯದೊಡನೆ ಸೇರಿ 11 ಇಂದ್ರಿಯಗಳ ಆಗಿ ಪರಿಣಾಮ ಹೊಂದುತ್ತೆ. ರಾಜಸವು ತಾಮಸವು ಸೇರಿ ಅದು ಪಂಚ ತನ್ಮಾತ್ರೆಗಳು ಪಂಚಭೂತಗಳಾಗಿ ಪರಿಣಾಮ ಹೊಂದುತ್ತೆ. ಇದೆಲ್ಲ ಪದಾರ್ಥಗಳು, ಇದೆಲ್ಲ ಮ್ಯಾಟರ್, ಪ್ರಕೃತಿಯ ಬೇರೆ ಬೇರೆ ಅವಸ್ಥೆಗಳು ಇದೆಲ್ಲ. ಅದಕ್ಕೆ ಹೆಸರುಗಳು ವಿಷ್ಣು ಪುರಾಣದಲ್ಲಿ ಬೇರೆ ಬೇರೆ ಹೆಸರು ಹೇಳಿದೆ. ಭೂತ, ವೈಕಾರಿಕ, ತೈಜಸ ಮತ್ತು ಭೂತಾದಿ ಅಂತ ಸತ್ವರಜ ಸಾತ್ವಿಕ ರಾಜಸ ತಾಮಸ ಅಹಂಕಾರಗಳಿಗೆ ಹೆಸರು ಹೇಳಿದೆ. ದೇವಾಹ ಅನ್ನೋದು ಇಂದ್ರಿಯಗಳು ಪುರುಷ ಸೂಕ್ತದಲ್ಲಿ ಹೇಳಿದೆ. ಬೇಕಾದಷ್ಟು ಶ್ರುತಿ ಪ್ರಮಾಣವಿದೆ ಅದಕ್ಕೆ. ವೈಕಾರಿಕ ತೈಜಸ ಭೂತಾದಿ ಇತಿ ತ್ರಿವಿಧ ಅಹಂಕಾರ. ಈ ಅಹಂಕಾರ ಅನ್ನೋದು ಪದಾರ್ಥ, ಪ್ರಕೃತಿಯ ಮೂಲ ಪ್ರಕೃತಿಯ ಪರಿಣಾಮ. ಅದನ್ನ ಇಲ್ಲಿ ಹೇಳ್ತಿದ್ದಾರೆ. ಇದಕ್ಕೆ ಪರಿಹಾರ
ನೀವು ಹೇಳಿದಾಗೆ ಆಕಾಶವೇ ಇಂದ್ರಿಯ ಅಂತ ಒಪ್ಕೊಂಡು ನಾವು ವಾದ ಮಾಡಿ, ಹಾಗೆ ಒಪ್ಕೊಂಡ್ರು ನೀವು ನಿರೂಪಣೆ ಮಾಡೋಕ್ಕಾಗಲ್ಲ ಅನ್ನೋದನ್ನು ಫಸ್ಟ್ ಮೊದಲು ತಳ್ಳಿ ಹಾಕಿದ್ರು. ಈಗ ಪರಮಾರ್ಥವಾಗಿ ಏನು ಶ್ರುತಿ ಹೇಳೋದು ಅಂದರೆ, ಆಕಾಶವೇ ಅಲ್ಲ ಶ್ರೋತ್ರೇಂದ್ರಿಯ, ಆಕಾಶವೇ ಬೇರೆ ಒಂದು ಇಂದ್ರಿಯವೇ, ಬೇರೆ ಒಂದು ಪದಾರ್ಥ. ಆಕಾಶ ತಾಮಸ ಅಹಂಕಾರದಿಂದ ಉಂಟಾಗುವ ಅದರ ಪರಿಣಾಮ ರೂಪವಾದ ಒಂದು ಅವಸ್ಥೆ, ದ್ರವ್ಯ. ಆಕಾಶ ಅದರಿಂದ ಬರುತ್ತೆ, ಪಂಚಭೂತಗಳು ತನ್ಮಾತ್ರೆಗಳಿಂದ, ಶಬ್ದ ತನ್ಮಾತ್ರೆಯಿಂದ ಉಂಟಾಗುತ್ತೆ. ಶ್ರೋತ್ರೇಂದ್ರಿಯ ಅನ್ನೋದು ಸಾತ್ವಿಕ ಅಹಂಕಾರದ ಪರಿಣಾಮ ವಿಶೇಷ, ಅದು ಒಂದು ದ್ರವ್ಯ. ಈ ರೀತಿ ಶ್ರುತಿಯಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ದ ಸ್ವರೂಪೇಣೈವ ಇತಿ ಪದೇನ ಭೂತೈ ಇಂದ್ರಿಯಾಣಂ ಆಪ್ಯಾಯನ ವ್ಯಾವೃತ್ತಿ. ಇಂದ್ರಿಯಗಳಿಗೆ ಭೂತೈ ಇಂದ್ರಿಯಾಣಂ ಆಪ್ಯಾಯನ, ಇಂದ್ರಿಯಗಳಿಂದ ಭೂತಗಳಿಗೆ, ಪಂಚಭೂತಗಳಿಗೆ ಆಪ್ಯಾಯನವಿಲ್ಲ ಅನ್ನೋದು ಹೇಳುತ್ತೆ. ಶ್ರೋತ್ರೇಂದ್ರಿಯದಿಂದ ಆಕಾಶಕ್ಕೆ ಆಪ್ಯಾಯನವಿಲ್ಲ. ಆಕಾಶ ಬರೀ ಒಂದು ಅಚೇತನ, ಅದು ಪಂಚಭೂತಗಳಲ್ಲಿ ಒಂದು. ತದ್ದಿ ಅಪ್ರಾಮಾಣಿಕಂ ಕಥಂ ಅರ್ಥತತ್ವಂ ಇತಿ ವೈಕಾರಿಕ. ಇದನ್ನು ವಿಷ್ಣು ಪುರಾಣದ ಪ್ರಮಾಣವನ್ನು ತೋರಿಸ್ತಾರೆ. ಪ್ರಮಾಣಮಾಹ ಯಥೋಕ್ತಂ ವೈಕಾರಿಕಾದಿಪದ ವ್ಯಾಖ್ಯಾನಾರ್ಥಂ. ಈ ಪದಗಳು ವಿಷ್ಣು ಪುರಾಣದಲ್ಲಿ ಉಪಯೋಗಿಸಲ್ಪಟ್ಟ ಪದಗಳು. ವೈಕಾರಿಕ, ತೈಜಸ, ಭೂತಾದಿ ಅಂತ ಮೂರು. ಭೂತಗಳಿಗೆ ಕಾರಣವಾದ್ದರಿಂದ ಪಂಚಭೂತಗಳಿಗೆ ಭೂತಾದಿ ಅಂತ ಹೆಸರು ಹೇಳಲ್ಪಟ್ಟಿದೆ. ಅದರಲ್ಲಿ ಪೌನರುಕ್ತಿ ಅವ್ಯಾಘಾತ ಶಂಕಾ ಪರಿಹಾರಾರ್ಥಂ ವ್ಯಾಖ್ಯಾನ ಮಾಡ್ತಾರೆ. ಸಾತ್ವಿಕೋ ರಾಜಸಶ್ಚೈವ ತಾಮಸಶ್ಚ ತ್ರಿಧಾ ಮಹಾನ್. ಮಹತ್ತತ್ವ ಮೂರು ವಿಧವಾಗಿ ಪರಿಣಾಮ ಹೊಂದುತ್ತೆ. ವೈಕಾರಿಕ ತೈಜಸಶ್ಚ ಭೂತಾದಿಶ್ಚೈವ ತಾಮಸಃ ಅಂತ ಹೇಳ್ಬಿಟ್ರು. ಇದು ಸ್ಪಷ್ಟವಾಗಿ ಅಲ್ಲಿ ವಿಷ್ಣು ಪುರಾಣದಲ್ಲಿ ಬರುವ ಶ್ಲೋಕ ಇದೆಲ್ಲ. ತ್ರಿವಿಧ ಅಹಂಕಾರ, ಅಯಂ ಅಹಂಕಾರ ಮಹತತ್ವಾತ್ ಅಜಾಯತ, ಮಹತ್ತತ್ವದಿಂದ ಉಂಟಾಗುತ್ತೆ. ಇದೆಲ್ಲ ಪ್ರಕರಣ ಪರ್ಯಾಲೋಚನೆಯ ತದನುಗುಣಂ ವ್ಯಾಖ್ಯಾತಂ, ಅದಕ್ಕೆ ಅನುಗುಣವಾಗಿ ವ್ಯಾಖ್ಯಾನ ಮಾಡಿದ್ದಾರೆ. ಅಹಂಕಾರ ಕಾರ್ಯ ಪ್ರತಿಪಾದಕ ಶ್ಲೋಕೆ ತಾಮಸ ಅಹಂಕಾರ ಅಪ್ರಸ್ತಾವ ಕಥಂ ಅಂದರೆ ತೈಜಸಾನ್ಯಾಹು ವೈಕಾರಿಕಾ ಸ್ಮೃತಃ ಇತ್ಯೇತತೆ. ಹೇಗೆ ಅಂತ ಹೇಳ್ತಾರೆ ಅವರು. ತಾಮಸ ಅಹಂಕಾರ ಕಾರ್ಯಸ್ಯ ಪೂರ್ವಮೇವೋಕ್ತತ್ವಾತ್ ತದತ್ರ ಅನುಕ್ತಂ. ಅದೆಲ್ಲ ಇವಾಗ ಮೊದಲೇ ಹೇಳಾಗಿದೆ, ಇವಾಗ ಹೇಳೋದಿಲ್ಲ ಅಂತ ಹೇಳಿದ್ರು. ಅಲ್ಲಿ ಭಾಷ್ಯಕಾರರೇ ಇದನ್ನ ವಿವರಣೆ ಮಾಡ್ತಾರೆ. ಕ್ರಮಾತ್ ಸಾತ್ವಿಕ ರಾಜಸಃ ತಾಮಸಶ್ಚ. ಅಹಂಕಾರದಲ್ಲಿ ಮೂರು ವಿಧವಾದ ಅಹಂಕಾರ ಅದನ್ನ ಹೇಳ್ತಾರೆ ಇಲ್ಲಿ. ಭೂತಾದಿ ತ್ರಿವಿಧ ಅಹಂಕಾರ, ಅದು ಕ್ರಮವಾಗಿ ಸಾತ್ವಿಕ, ರಾಜಸ ಮತ್ತೆ ತಾಮಸ. ತತ್ರ ತಾಮಸಾತ್ ಭೂತಾದೇಹೇ ಆಕಾಶಾದೀನಿ ಭೂತಾನಿ ಜಾಯಂತೆ. ಇದೆಲ್ಲ ವಿಷ್ಣು ಪುರಾಣದ ಶ್ಲೋಕಗಳು. ಇತಿ ಸೃಷ್ಟಿಕ್ರಮ ಮುಕ್ತ ತೈಜಸಾತ್ ರಾಜಸ ಅಹಂಕಾರಾತ್ ಆಕಾಶಾದೀನಿ ಭೂತಾನಿ ಜಾಯಂತೆ ಇತಿ ಸೃಷ್ಟಿಕ್ರಮ ಮುಕ್ತ ತೈಜಸಾತ್ ರಾಜಸ ಅಹಂಕಾರಾತ್ ಏಕಾದಶ ಇಂದ್ರಿಯಾಣಿ ಜಾಯಂತೆ ಇತಿ ಪರಮತಮುಪನ್ಯಸ್ಯ. ಸಾತ್ವಿಕ ಅಹಂಕಾರಾತ್ ವೈಕಾರಿಕಾಣಿ ಇಂದ್ರಿಯಾಣಿ ಜಾಯಂತೆ ಇತಿ ಸ್ವಮತಂ ಉಚ್ಯತೆ ದೇವ ವೈಕಾರಿಕಾ ಸ್ಮೃತಃ. ಬೇರೆ ಪರಮತವನ್ನು ಮೊದಲು ಹೇಳಿಬಿಟ್ಟು ಆಮೇಲೆ ಶ್ರೌತ ಮತವನ್ನ ಹೇಳ್ತಾರೆ. ಶ್ರುತಿಯಲ್ಲಿ ಹೇಳಿರೋದು ವೈಕಾರಿಕಾಣಿ ಅಂತ ಹೇಳಿ ಸ್ವಮತಂ. ಸಾತ್ವಿಕ ಅಹಂಕಾರಾತ್ ವೈಕಾರಿಕಾಣಿ ಇಂದ್ರಿಯಾಣಿ ಜಾಯಂತೆ. ಸಾತ್ವಿಕ ಅಹಂಕಾರದಿಂದ ವೈಕಾರಿಕಗಳು ಅಂತ ಹೇಳಲ್ಪಟ್ಟ ಇಂದ್ರಿಯಗಳು ಸೃಷ್ಟಿಯಾಗುತ್ತೆ ಹೇಳಲ್ಪಟ್ಟಿದೆ. ದೇವಾಹ ಇಂದ್ರಿಯಾಣಿ ಏವಂ ಅಹಂಕಾರಿಕಾಣಾಂ ಇಂದ್ರಿಯಾಣಾಂ ಭೂತೈಶ್ಚಾಪ್ಯಾಯನಂ ಮಹಾಭಾರತೆ ಉಚ್ಯತೆ. ಇದು ಮಹಾಭಾರತದಲ್ಲಿ ಹೇಳಿರೋದು. ವಿಷ್ಣು ಪುರಾಣದಲ್ಲಿ ಸ್ಪಷ್ಟವಾಗಿ ಇದೆಲ್ಲ ಹೇಳಲ್ಪಟ್ಟಿದೆ. ಅಂದ ಆಹುಹು ಅನ್ನೋದು ಪರಮತ ಉಪನ್ಯಾಸ. ಬೇರೆ ಮತದ ಮೊದಲು ಹೇಳಿ ಆಮೇಲೆ ನಮ್ಮ ಸಿದ್ಧಾಂತ ಹೇಳ್ತಾರೆ. ವೈಕಾರಿಕಾ ಸ್ಮೃತಃ ಇತಿ ಸಿದ್ಧಾಂತ. ಅದನ್ನ ಎರಡು ಸಿದ್ಧಾಂತವನ್ನು ಪರಮತವನ್ನು ಇಲ್ಲಿ ಹೇಳಿದ್ದಾರೆ. ಇದು ಮಹಾಭಾರತದ ವಾಕ್ಯವನ್ನು ಇಲ್ಲಿ ಉದಾಹರಿಸ್ತಾರೆ ಇವರು. ಇದು ವಿಷ್ಣು ಪುರಾಣವೇ ಇಲ್ಲಿ ಕೊಟ್ಟಿರೋದು ಮಹಾಭಾರತವನ್ನ. ಮಹಾಭಾರತದಲ್ಲಿ ಹೇಳಿದೆ ಅಂತಲೂ ಸುದರ್ಶನ ಸೂರಿಗಳು ಹೇಳ್ತಾರೆ. ಅವ್ರು ಹೇಳುವಂಥದ್ದು. ಪರಾಶರದು ಇಲ್ಲಿ ಹೇಳಿದ್ದಾರೆ, ಪರಾಶರೇಣ ಅಂತ ಹೇಳ್ಬಿಟ್ಟು ಸ್ಪಷ್ಟವಾಗಿ ಹೇಳಿರೋದು. ಇಂದ್ರಿಯಾಣಿ ಆಹುಹು ಒಂದು ಪರಮತ. ತೈಜಸಾನಿ ಇಂದ್ರಿಯಾಣಿ ಆಹುಹು ಇದು ಪರಮತ. ಇದು
ಅದಾದ್ಮೇಲೆ ದೇವ ವೈಕಾರಿಕ ಸ್ಮೃತಾಹ ಅನ್ನೋದು ನಮ್ಮ ಮತ ಅನ್ನೋದನ್ನ ಇಲ್ಲಿ ಸುದರ್ಶನ ಸೂರಿಗಳು ಸ್ಪಷ್ಟಪಡಿಸ್ತಾರೆ. ಇದೆಲ್ಲ ಸ್ಪಷ್ಟವಾಗಿ ಹೇಳಲ್ಪಟ್ಟಿರೋದು ಮಹಾಭಾರತೆ. ಭಾಷಿಕಾರರೇ ಹೇಳೋದಿದ್ದು ಭೂತೈಶ್ಚಾಪ್ಯ ಮಹಾಭಾರತೆ ಉಚ್ಯತೆ. ಮಹಾಭಾರತದ ವಾಕ್ಯವನ್ನೆಲ್ಲ ಹೇಳ್ತಾರೆ. ಇಂದ್ರಿಯ ವಾಚಿ ಇದೆಲ್ಲ ಬ್ರಹ್ಮಸೂತ್ರದಲ್ಲಿ ಸ್ಪಷ್ಟವಾಗಿ ಸ್ಥಾಪಿಸಲ್ಪಟ್ಟಿದೆ. ಅದರಲ್ಲಿ ಇಂದ್ರಿಯ ವಾಚಿ ಪದಂ ಕಿಂ ಅಂದಾಗ ದೇವಾಹ, ಅದಕ್ಕೆ ಪ್ರಮಾಣ ತೋರಿಸ್ತಾರೆ ಸುದರ್ಶನ ಸೂರಿಗಳು. ನ ಚಕ್ಷುಷಾ ಗೃಹ್ಯತೆ ನಾಪಿ ವಾಚ ನಾನ್ಯೈಹಿ ದೇವೈಹಿ, ಇದು ಕೂಡ ಪ್ರಮಾಣ. ಇದು ಮುಂಡಕೋಪನಿಷತ್ತು. ಮತ್ತೆ ಮನಸಾತು ವಿಶುದ್ಧೇನ ಅನ್ನೋದು ಶುದ್ಧವಾದ ಮನಸ್ಸಿನಿಂದ ತಿಳಿಯುತ್ತೆ ಅನ್ನೋದು. ಸಹೈವ ಸಂತಂನ ವಿಜಾನಂತಿ ದೇವಾಹ, ತೈತಿರಿಯ ಆರಣ್ಯಕದಲ್ಲಿ ಬರೋದು ಇದು. ಇತ್ಯಾದಿಷು ಪ್ರಯೋಗಾನುಸಾರೇಣ ದೇವಶಬ್ದ ಇಂದ್ರಿಯವಾಚಿ ಇತ್ಯರ್ಥ. ಪುರುಷ ಸೂಕ್ತದಲ್ಲಿಯೂ ಬರುತ್ತೆ. ದೇವ ಯಜ್ಞಮತನ್ಮತ, ಯಜ್ಞವನ್ನು ಮಾಡಿದ್ರು ಯಜ್ಞವೈಜಂತಿ ದೇವಾಹ, ದೇವಾಹ ಅಂತ ಬರ್ತಾ ಅಲ್ಲಿಯೂ ಇಂದ್ರಿಯಗಳು ಅಂತ ಅರ್ಥವೂ ಇದೆ ಅಲ್ಲಿ ಪುರುಷ ಸೂಕ್ತದಲ್ಲಿ. ಕ್ವಚಿತ್ ಇಂದ್ರಿಯಾಣ ಭೌತಿಕತ್ವ ಮುಚ್ಚತೆ, ಕೆಲವರು ಇಂದ್ರಿಯಗಳಿಗೆ ಭೌತಿಕತ್ವ ಭೂತಗಳು ಉಂಟಾಗಿದ್ದು ಅಂತ ಹೇಳ್ತಾರೆ ಅನ್ನೋದನ್ನ ಹೇಳ್ತಾರೆ. ವೈಕಾರಿಕ ಉತ್ಪತ್ತಿ ವಾಚಿ ವಚನ ಅವಿರೋಧಾಯ ಆಪಾದ ಪ್ರತೀತಾರ್ಥ ತ್ಯಾಗೇನ ತದ ಆಪ್ಯಾಯನಮೇವಾತಃ ಇತಿ ಮಂತವ್ಯಂ ಅಂತ ಹೇಳೋದು. ಭೌತಿಕತ್ವ ಇಲ್ಲ ಇಂದ್ರಿಯಗಳಿಗೆ, ಭೂತಗಳಿಂದ ಅದಕ್ಕೆ ಆಪ್ಯಾಯನ ಇದೆ ಅಂತ ಹೇಳಿದ್ರು. ಇಂದ್ರಿಯಗಳಿಗೆ ಭೂತಗಳಿಂದ ಆಪ್ಯಾಯನವಿದೆ ಅಂತ ಹೇಳಿದ್ರು. ಅಂದ್ರೆ ಶಬ್ದ ಸ್ಪರ್ಶ ರೂಪರ್ಶಗಳನ್ನೆಲ್ಲ ಇಂದ್ರಿಯಗಳು ಅನುಭವಿಸುತ್ತಲ್ಲ, ಆ ರೀತಿಯಾದ ಸಂಬಂಧ ಇದೆ ಭೂತಗಳಿಗೂ ಇಂದ್ರಿಯಗಳಿಗೂ. ಆದರೆ ಅದರ ಕಾರ್ಯಕಾರಣ ಭಾವದಲ್ಲಿ ವ್ಯತ್ಯಾಸ ಇದೆ. ಸಾತ್ವಿಕ ಅಹಂಕಾರದಿಂದ ಸೃಷ್ಟಿಯಾಗಿದ್ದು ತಾಮಸ ಅಹಂಕಾರದಿಂದ ಸೃಷ್ಟಿಯಾಗುವುದು. ಆದರೆ ಪರಸ್ಪರ ಪಂಚಭೂತಗಳು ಇಂದ್ರಿಯಗಳಿಗೆ ಆಪ್ಯಾಯಕವಾಗಿದೆ, ಅದನ್ನು ಅನುಭವಿಸ್ತಾ ಇಲ್ಲ. ಶಬ್ದ ಸ್ಪರ್ಶ ರೂಪರ್ಶಗಂಧಗಳೆಲ್ಲ ಇಂದ್ರಿಯಗಳ ಮೂಲಕ ತಾನೇ ಅನುಭವಿಸೋದು. ಆದ್ದರಿಂದ ಅದನ್ನು ತೋರಿಸ್ತಾರೆ. ಇಲ್ಲ ವಿರೋಧವಿಲ್ಲ ಎರಡಕ್ಕೂ ಅಂತ ಹೇಳ್ಬಿಟ್ಟು, ಆ ರೀತಿ ನಾವು ಅರ್ಥ ಮಾಡಿದ್ರೆ ವಿರೋಧವಾಗುವುದಿಲ್ಲ ಅಂತ ಹೇಳ್ಬಿಟ್ಟು. ಭೌತಿಕತ್ವೇಪಿ ಇಂದ್ರಿಯಾಣ ಆಕಾಶಾದಿಭೂತ ವಿಕಾರತ್ವಾದೇವ ಆಕಾಶಾದಿಭೂತ ಪರಿಣಾಮ ವಿಶೇಷ ವ್ಯವಸ್ಥಿತ ಏವ ಶರೀರವತ್ ಪುರುಷಾಣಾಂ ಇಂದ್ರಿಯಾಣಿ ಭವಂತಿ ಇತಿ. ಅವಾಗ ಕೆಲವರು ಹೇಳಿದ್ರು ಇಂದ್ರಿಯಗಳು ಭೌತಿಕ ಅಂತ ಹೇಳಿದ್ರು, ಪಂಚಭೂತಗಳಿಂದ ಕಾರ್ಯ ಅಂತ ಹೇಳ್ಬಿಟ್ಟು. ಹಾಗೆ ಹೇಳಿದ್ರು ನೀವು ನಿಮ್ಮ ಮತವನ್ನ ಸ್ಥಾಪನೆ ಮಾಡೋಕ್ಕಾಗಲ್ಲ ಅಂತ ಹೇಳ್ತಿದ್ದಾರೆ ಇಲ್ಲಿ ಭಾಸ್ಕರರ ಮತವನ್ನ. ಯಾಕೆ ಅಂದ್ರೆ ಭೌತಿಕತ್ವೇಪಿ ಇಂದ್ರಿಯಾಣ, ಇಂದ್ರಿಯಗಳು ಭೂತಗಳ ಕಾರ್ಯ ಅಂತ ಹೇಳಿದ್ರು ಕೂಡ ಆಕಾಶಾದಿಭೂತ ವಿಕಾರತ್ವಾದೇವ, ಆಕಾಶವೇ ಮೊದಲಾದ ಪಂಚಭೂತಗಳ ವಿಕಾರ ಆಗಿರೋದ್ರಿಂದ ಏನು ಆಗುತ್ತೆ ಅಂದ್ರೆ ಆಕಾಶಾದಿಭೂತ ಪರಿಣಾಮ ವಿಶೇಷ, ಆಕಾಶ ಮೊದಲಾದ ಪಂಚಭೂತಗಳ ಪರಿಣಾಮ ಅಂತ ಹೇಳಬೇಕು, ಇನ್ನೊಂದು ಅವಸ್ಥೆ ಅಂತ ಹೇಳಬೇಕು. ಇಂದ್ರಿಯಗಳಿಗೆ ವ್ಯವಸ್ಥಿತವಾಗಿರ್ಬೇಕಾಗ ಹೇಗೆ ಅಂದ್ರೆ ಶರೀರಗಳಂತೆ ಪುರುಷಾಣಾಂ ಇಂದ್ರಿಯಾಣಿ ಭವಂತಿ ಬ್ರಹ್ಮಣಿ ಅಚ್ಛೇದ್ಯೆ ನಿರವಯವೇ ನಿರ್ವಿಕಾರೇತ್ವ ಅನಿಯಮೇನ ಅನಂತ ಹೇಯ ಉಪಾಧಿ ಸಂಸರ್ಗ ದೋಷ ದುಷ್ಪರಿಹರ. ನೀವು ಹೇಗೆ ಹೇಳಿದ್ರು ಬ್ರಹ್ಮನಿಗೆ ಅನಂತವಾದ ಇವುಗಳ ಶರೀರಗಳಂತೆ ಅದು ಕೂಡ ಆವಾಗ ವ್ಯವಸ್ಥಿತವಾಗಿರಬೇಕು. ಹಾಗೆ ಹೇಳೋದ್ರಿಂದ ನಿಮಗೆ ಇದೆಲ್ಲ ಉಪಾಧಿ ಹೋದರೆ ಬ್ರಹ್ಮನಿಗೆ ಎಲ್ಲ ದೋಷವೂ ಬರುತ್ತೆ. ಅದು ಅಚ್ಛೇದ್ಯ ಬೇರೆ, ಅದನ್ನ ಈ ರೀತಿ ನಾವು ಭಾಗ ಮಾಡೋಕ್ಕಾಗೋದಿಲ್ಲ. ಭೂತಗಳ ಕಾರ್ಯ ಅಂತ ಹೇಳಿದ್ರು ಅದು ಪರಿಣಾಮವಾಗಿ ಅದು ವ್ಯವಸ್ಥಿತವಾದ ರೀತಿಯಲ್ಲಿ ಇರಬೇಕು, ಶರೀರಗಳಿರೋ ಹಾಗೆ. ಆಕಾಶ ಇರೋ ಹಾಗಲ್ಲ. ಶರೀರ ಅನ್ನೋದು ಒಬ್ಬೊಂದು ಬೇರೆ ಬೇರೆ ಶರೀರಗಳಿದೆ. ಘಟದ ಥರ, ಘಟದ ಒಳಗಡೆ ಇರೋ ಆಕಾಶಕ್ಕೆ ಅವರು ಉದಾಹರಣೆ ಕೊಡ್ತಿದ್ದಾರೆ, ಘಟಕ್ಕೆ ಉದಾಹರಣೆ ಕೊಡ್ತಿಲ್ಲ. ಶರೀರ ಅನ್ನೋದು ಘಟದ ಸ್ಥಾನದಲ್ಲಿದೆ, ಶರೀರದ ಒಳಗಡೆ ಜೀವಾತ್ಮ ಇದ್ದಾನೆ, ಜೀವಾತ್ಮನ ಸ್ಥಾನದಲ್ಲಿ ಆಕಾಶ ಹೇಳ್ತಾ ಇದ್ದಾರೆ ಉದಾಹರಣೆಯಲ್ಲಿ. ಆದರೆ ಭೂತಗಳ ಕಾರ್ಯ ಅಂತ ಹೇಳಿಬಿಟ್ರೆ ಅದು ವ್ಯವಸ್ಥಿತವಾದ ಪರಿಣಾಮ ಆಗಬೇಕು, ನಮ್ಮ ಶರೀರಗಳಂತೆಯೇ ಆಗಬೇಕಾವಾಗ ಅದು ಕೂಡ. ಆಗ ವ್ಯವಸ್ಥಿತವಾಗಬೇಕು. ಆವಾಗ ಶರೀರ ಎಲ್ಲ ಹೋದ್ರೆ ಏನಾಗುತ್ತೆ, ಎಲ್ಲ ಪರಮಾತ್ಮನಲ್ಲಿ ಸೇರ್ಕೊಳ್ಳುತ್ತೆ ನೇರವಾಗಿ ಹೋಗಿ. ಈ ಆಕಾಶವೆಲ್ಲ ಆಕಾಶದಲ್ಲಿ ಸೇರ್ಕೊಳ್ಳೋ ಹಾಗೆ ಬ್ರಹ್ಮನಿಗೆ ಈ ರೀತಿ ನಿರವಯವತ್ವ ಆದ್ದರಿಂದ ಅಚ್ಛೇದ್ಯತ್ವ, ಅದಕ್ಕೂ ಬೇರೆ ಬೇರೆ ವ್ಯಕ್ತಿಗಳಿಗೆ ಸಾಧ್ಯವಿಲ್ಲ ಜೀವರುಗಳು ಶರೀರದಲ್ಲಿ. ಶ್ರದ್ಧಾನಾಮೇ ವಾಯಂ ಪಕ್ಷ ಇತಿ ಶಾಸ್ತ್ರವಿಧಾನ ಬಹುಮನ್ಯಂತೆ. ತಮ್ಮ ತಮ್ಮ ಇದರಲ್ಲಿ ಮತದಲ್ಲಿ
ಹೆಚ್ಚಾದ ಅಭಿನಿವೇಶ ಉಳ್ಳವರು, ಅತ್ಯಧಿಕವಾದ ಅಭಿನಿವೇಶ ಉಳ್ಳವರು ನಮ್ಮ ಮತ ಅಂತ ಹೇಳಿ ಹೇಳ್ತಾರಲ್ಲ, ಅಂಥವ್ರಿಗೆ ಮಾತ್ರವೇ ಈ ರೀತಿಯಾದ ಪಕ್ಷಗಳು. ಶಾಸ್ತ್ರವಿಧ ನ ಬಹುಮನ್ಯಂತೆ, ಶಾಸ್ತ್ರವನ್ನು ತಿಳಿದವರು ಯಾರು ಇದನ್ನ ಗೌರವಿಸೋದಿಲ್ಲ, ಆದರ ಮಾಡೋಲ್ಲ ಅಂತ ಹೇಳ್ತಾರೆ. ಇಲ್ಲಿ ಅದೆಲ್ಲ ವಿವರಿಸ್ತಾರೆ ಸುದರ್ಶನ ಸೂರಿಗಳು. ಆಪಾತ ಪ್ರತೀತಾರ್ಥ ಪರತ್ವೇನ ಭೌತಿಕತೆ. ಆಪಾತತಃ ತಿಳಿದು ಬರುತ್ತೆ ಭೌತಿಕ ಅಂತ. ಯಾಕೆ ಅಂದ್ರೆ ಭೂತಗಳು ಆಪ್ಯಾಯನವಾಗಿದೆ ಇಂದ್ರಿಯಗಳಿಗೆ ಅಂತ ಅರ್ಥ. ಪೂರ್ವಂ ಭೂತಾನಾಮೇವ ಇಂದ್ರಿಯತ್ವ ಅಭ್ಯುಪಗಮೇನ ಪರಿಹಾರ ಉಕ್ತಃ, ಅತ್ರ ಭೂತ ಪರಿಣಾಮತ್ವ ಅಭ್ಯುಪಗಮೇನ ಉಚ್ಯತೆ ಇತಿ ಭೇದ. ಎರಡು ವಿಧವಾಗಿ ಹೇಳಿದ್ರು. ಮೊದಲು ಆಕಾಶವೇ ಇಂದ್ರಿಯ ಅಂತ ಒಪ್ಕೊಂಡು ವಾದ ಮಾಡಿದ್ರು ಅವ್ರು ಹೇಳೋ ಹಾಗೆ. ಆದರೆ ಆಕಾಶವೇ ಇಂದ್ರಿಯವಲ್ಲ, ಇಂದ್ರಿಯವು ಸಾತ್ವಿಕ ಅಹಂಕಾರದ ಕಾರ್ಯ, ಅದರ ಪರಿಣಾಮ ವಿಶೇಷ. ಈಗ ಆವಾಗ ಏನು ಹೇಳ್ತು, ಆಕಾಶವೇ ಇಂದ್ರಿಯ ಅಂದರೆ ಇಂದ್ರಿಯಗಳು ಭೂತವೇ ಭೂತದ ಪರಿಣಾಮ ಅಂತ ಒತ್ಕೊಂಡು ಹೇಳ್ದಂಗಾಯ್ತು. ಇವಾಗ ಅದರ ಪರಿಣಾಮ ಅಂತ ಹೇಳ್ಕೊಂಡು ಹೇಳ್ತಾರೆ. ಆಕಾಶವೇ ಇಂದ್ರಿಯ ಅಂದರೆ ಭೂತವೇ ಆಯ್ತು, ಪಂಚಭೂತಗಳು ಒಂದೇ ಆಯ್ತು ಅಲ್ಲಿಗೆ ಇಂದ್ರಿಯ. ಆ ರೀತಿ ಒಪ್ಕೊಂಡು ಅವರ ವಾದವನ್ನು ತಳ್ಳಿ ಹಾಕಿದ್ರು. ಈಗ ಪಂಚಭೂತಗಳ ಪರಿಣಾಮ ಅಂತ ಒಪ್ಕೊಂಡು, ಆಕಾಶದ ಪರಿಣಾಮ ಅಂತ ಒಪ್ಕೊಂಡು, ಅದು ಕೂಡ ನೀವು ಉಪಪಾದನೆ ಮಾಡೋಕ್ಕಾಗೋದಿಲ್ಲ. ಅದನ್ನು ತೋರಿಸ್ತಾ ಇದ್ದಾರೆ. ಭೂತ ಪರಿಣಾಮತ್ವ ಅವಿಶೇಷಾತ್ ಅನಿಂದ್ರಿಯತ್ವಮತಿ ಸ್ಯಾತ್ ಘಟವತ್ ಪ್ರಿಯಾರ್ಥಂ ಭೂತ ವಿಕಾರತ್ವಾದೇವ ಅಂತ ಹೇಳಿದ್ರು. ಆಕಾಶಾದಿಭೂತ ಪರಿಣಾಮ ವಿಶೇಷ ಆಕಾಶಾದಿಭೂತ ವಿಕಾರತ್ವಾದೇವ ಶರೀರವೇ ವ್ಯವಸ್ಥಿತ ಪುರುಷಾಣಾಂ ಇಂದ್ರಿಯಾಣಿ ಭವಂತಿ ಅಂತ ಅಷ್ಟೇ ಅರ್ಥ. ಅದಕ್ಕೆ ಇಂದ್ರಿಯಗಳು ಕೂಡ ಆಕಾಶವಲ್ಲ, ಪಂಚಭೂತಗಳ ಕಾರ್ಯ. ಶರೀರವು ಪಂಚಭೂತಗಳ ಕಾರ್ಯ ಆಗುವಂಗೆ ಶ್ರೋತ್ರೇಂದ್ರಿಯವು ಆಕಾಶದ ಕಾರ್ಯವಾಗಬೇಕು ಅಷ್ಟೇ. ಅದು ಆವಾಗ ವ್ಯವಸ್ಥಿತವಾಗಿ ಇರುತ್ತೆ ಅಂತ ಅರ್ಥ. ನಹಿ ಶರೀರಸ್ಯ ಭೂತ ಪರಿಣಾಮ ವಿಶೇಷತ್ವಾತ್ ಅಶರೀರತ್ವಂ ಏವಂ ಭೂತ ಪರಿಣಾಮತ್ವೇನ ಇಂದ್ರಿಯಾಣ್ಯಪಿ ವ್ಯವಸ್ಥಿತಾನಿ ಭವಂತಿ ಇತಿ ಜೀವಸ್ಯ ಬ್ರಹ್ಮಪರಿಣಾಮತ್ವಾಭಾವಾತ್ ವ್ಯವಸ್ಥಾ ಅನುಪಪನ್ನ. ಜೀವನಿಗೆ ಆ ರೀತಿ ಪರಿಣಾಮ ಆಗುವುದಿಲ್ಲ. ಆದ್ದರಿಂದ ಇಂದ್ರಿಯಗಳಿಗೆ ಭೂತ ಪರಿಣಾಮತ್ವ ಅಂತ ಒಪ್ಕೊಂಡ್ರೆ ವ್ಯವಸ್ಥಿತವಾಗುತ್ತೆ ಅಂತ ಹೇಳಿದ್ರೆ, ಬ್ರಹ್ಮನಿಗೂ ಆವಾಗ ಬ್ರಹ್ಮನ ಪರಿಣಾಮ ಹೇಳಬೇಕು. ಜೀವನಿಗೆ ಬ್ರಹ್ಮನ ಪರಿಣಾಮ ಹೇಳಕ್ಕಾಗಲ್ಲ. ಉಪಾಧಿ ಸಂಸರ್ಗದಿಂದ ಜೀವಭಾವ ಬಂದಿದೆ ಅಂತ ಹೇಳ್ತಾರೆ. ವಾದಗಳು ಬರೀ ತರ್ಕ. ಇದು ಏನಿದ್ರು ಅವರು ಉದಾಹರಣೆಯನ್ನು ಕೊಟ್ಟು, ಆಕಾಶದ ಉದಾಹರಣೆ ಕೊಟ್ಟು, ಬೇರೆ ಬೇರೆ ರೀತಿಯಲ್ಲಿ ಶ್ರೋತ್ರೇಂದ್ರಿಯ, ಘಟಾಕಾಶ ಮೊದಲಾದ್ದೆಲ್ಲ ಕೊಟ್ಟು ಬ್ರಹ್ಮನನ್ನ ಜೀವಭಾವ ಬಂದಿದೆ, ಉಪಾಧಿ ಸಂಸರ್ಗದಿದ್ದ ಅಂತ ಉಪಪಾದನೆ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಹೇಗೆ ಮಾಡಿದ್ರು ನೀವು ಉಪಪಾದನೆ ಮಾಡೋಕ್ಕಾಗೋದಿಲ್ಲ ಅಂತ ತೋರಿಸ್ತಾ ಇದ್ದಾರೆ ಇಲ್ಲಿ. ಬ್ರಹ್ಮ ಪರಿಣಾಮತ್ವೇ ಜೀವಸ್ಯ ಅಜತ್ವ ನಿತ್ಯತ್ವ ಶ್ರುತಿ ಬಾಧ. ಬ್ರಹ್ಮ ಪರಿಣಾಮವಾಗ್ಬಿಟ್ರೆ ಆವಾಗ ಜೀವನಿಗೆ ನಿತ್ಯತ್ವ ಹೇಳುವ ಶ್ರುತಿಗಳಿಗೆ ಬಾಧೆ ಬರುತ್ತೆ. ಅಷ್ಟೇ ಅಲ್ಲದೆ ಅಕೃತ ಅಭ್ಯಾಗಮ ಕೃತ ವಿಪ್ರನಾಶ ಪ್ರಸಂಗಶ್ಚ. ಜೀವ ಅನಿತ್ಯವಾದರೆ ಏನಾಗುತ್ತೆ ಅಂತ ಹೇಳಿದ್ರೆ, ಜೀವ ಅನಿತ್ಯನಾದರೆ ಏನು ಮಾಡೋ ಕಾರ್ಯಗಳಿಗೆಲ್ಲ ಬೇರೆ ಯಾರಿಗೋ ಫಲ ಬರುತ್ತೆ. ಬೇರೆ ಯಾರೋ ಮಾಡೋ ಕರ್ಮಗಳಿಗೆ ಇವನಿಗೆ ಫಲ ಬರಬೇಕು. ಇವ್ ನಾಶವಾಗಿ ತಿರ್ಗಾ ಹುಡ್ತಾ ಇದ್ರೆ, ಶರೀರದಿಂದ ಶರೀರ ತಗೊಂಡಾಗ, ಜನನ ಮರಣವಾದಾಗ ಅಕೃತ ಅಭ್ಯಾಗಮ ಮಾಡದೇ ಇರೋ ಕರ್ಮಗಳ ಫಲ ಅನುಭವಿಸ್ಬೇಕಾಗುತ್ತೆ. ಇನ್ನೊಂದು ಶರೀರ ಬಂದರೆ ಅವನು ಹೇಗೆ ಸುಖ ದುಃಖ ಅನುಭವಿಸೋಕ್ಕೆ ಏನು ಕಾರಣ? ಕರ್ಮ ಕಾರಣ. ಇವನು ನಿತ್ಯನಲ್ಲ ಅಂದರೆ ನಾಶವಾಗ್ಬಿಟ್ಟು ಹೊಸದಾಗಿ ಸೃಷ್ಟಿ ಆದರೆ ಕರ್ಮವೇ ಎಲ್ಲಿಂದ ಬರುತ್ತೆ ಆವಾಗ ಸುಖ ದುಃಖ? ಇವನು ಮಾಡದೇ ಇರೋ ಕರ್ಮದ ಫಲ ಅನುಭವಿಸ್ಬೇಕು, ಅಥವಾ ಮಾಡಿರೋ ಕರ್ಮದ ಫಲ ಅನುಭವಿಸದೆ ಹೋಗ್ಬೇಕು. ಕೃತ ವಿಪ್ರನಾಶ, ಈ ದೋಷಗಳು ಬರುತ್ತೆ. ಬ್ರಹ್ಮಣ ನಿರ್ವಿಕಾರತ್ವ ಶ್ರುತಿ ಬಾಧಶ್ಚ. ನಿರ್ವಿಕಾರತ್ವ ಹೇಳುವ ಶ್ರುತಿಯು ಬಾಧವಾಗುತ್ತೆ. ಆದ್ದರಿಂದ ನಿರವಯವತ್ವ ನಿರ್ವಿಕಾರತ್ವ ಅಂತ ಅಚ್ಛೇದ್ಯತ್ವೇ ಹೇತು. ಅವನು ಕತ್ತರಿಸಕ್ಕಾಗೋದಿಲ್ಲ ಬ್ರಹ್ಮನನ್ನ. ಶ್ರದ್ಧಾನಾಂ ನ್ಯಾಯ ನಿರೀಕ್ಷಣ ನಿರೂಪಣ ಅಕ್ಷಮಾಣ ಅಂತ ಹೇಳಿದ್ರು. ನ್ಯಾಯವಾಗಿ ನಿರೂಪಣೆ ಮಾಡದೇ ಇರೋರು ಅಂತ ಅರ್ಥ. ಬರೀ ಅಂಧಶ್ರದ್ಧೆ ಇಟ್ಕೊಂಡು ಮಾಡ್ತೀರಿ ಹೊರತು ನ್ಯಾಯವಾದ ರೀತಿಯಲ್ಲಿ ನಿರೂಪಣೆ ಮಾಡದೇ ಇರೋರು ಮಾಡುವಂತಹ ಈ ವಾದ ನಾವು ಶ್ರುತಿಯನ್ನು ಒಪ್ಕೊಳ್ಳೋರು ಯಾರು ಒಪ್ಕೊಳ್ಳೋದಿಲ್ಲ ಇದನ್ನ ಅಂತ ಹೇಳಿದ್ರು. ಉಪದೇಶ ಮಾತ್ರ ತೃಪ್ತಾನಾಂ ಇತ್ಯರ್ಥ. ಏವಂ ಜೀವ ಬ್ರಹ್ಮೈಕ್ಯ ಅಭ್ಯುಪಗಮೆ ನಿರ್ದೋಷ ಶ್ರುತಿ ಬಾಧ. ಇದೆಲ್ಲ ಶ್ರುತಿಯಲ್ಲಿ ಬಾಧ ಬರುತ್ತೆ ಅಂತ ಹೇಳಿದ್ರು. ಎಲ್ಲ ಸ್ವರೂಪ ಪರಿಣಾಮ ಆಗ್ಬಿಟ್ರೆ ಏನಾಗುತ್ತೆ ಅಂದರೆ,
ಅವಿಕಾರ ಶ್ರುತಿ ಬಾಧ್ಯತೆ, ಅದು ಸ್ಪಷ್ಟವಾಗಿ ಇದೆ. ಸ್ವರೂಪದಲ್ಲಿಯೇ ಪರಿಣಾಮ ಒಪ್ಪಿಕೊಂಡ್ರೆ ಅವಿಕಾರ ಶ್ರುತಿ ಬಾಧ್ಯತೆ. ನಿರವಧ್ಯತಾ ಚ ಬ್ರಹ್ಮಣ ಶಕ್ತಿ ಪರಿಣಾಮ ಇತಿ ಚೇತ್. ನಿರವಧ್ಯವೂ ಇದೆ, ಅವನ ದೋಷವೂ ಇಲ್ಲ, ಬ್ರಹ್ಮನಿನ ಶಕ್ತಿಯಲ್ಲಿ ಪರಿಣಾಮ ಆಗುತ್ತೆ. ಒಂದು ಶಕ್ತಿ ಇದೆ ಬ್ರಹ್ಮನಲ್ಲಿ, ಆದ್ದರಿಂದ ಅದರಲ್ಲಿ ಪರಿಣಾಮ ಆಗುತ್ತೆ ಹೊರತು ಬ್ರಹ್ಮನಿಗೆ ಪರಿಣಾಮವಿಲ್ಲ ಅಂತ ಹೇಳಿದ್ರೆ ಯಾರು ಆ ಶಕ್ತಿ ಎಲ್ಲಿದೆ ಏನು? ಯಂ ಶಕ್ತಿ ಯುಚ್ಯತೆ ಕಿಂ ಬ್ರಹ್ಮ ಪರಿಣಾಮ ರೂಪ ಉತ ಬ್ರಹ್ಮಣ ಅನನ್ಯ ಕಾಪಿ. ಬ್ರಹ್ಮನ ಪರಿಣಾಮವೇ ಆ ಶಕ್ತಿಯೋ ಬ್ರಹ್ಮನಿಗಿಂತ ಬೇರೆಯಾದದ್ದು ಆ ಶಕ್ತಿ ಅಂತ ಕೇಳ್ತೀವಿ. ಬ್ರಹ್ಮನಿಗಿಂತ ಬೇರೆಯಾದರೆ ಆವಾಗ ಹೋಗುತ್ತೆ ಅವರ ಪಕ್ಷ. ಉಭಯ ಪಕ್ಷೇಪಿ ಸ್ವರೂಪ ಪರಿಣಾಮ ವರ್ಜನೀಯ. ಹೇಗಾದರೂ ನೀವು ಸ್ವರೂಪ ಪರಿಣಾಮವನ್ನು, ಬೇರೆಯಾದರೂ ಬ್ರಹ್ಮನ ಪರಿಣಾಮವೇ ಆಯ್ತಲ್ಲ. ಅಲ್ಲಿ ಶಕ್ತಿ ಪರಿಣಾಮ ಅಂದರೆ ಬ್ರಹ್ಮನಲ್ಲಿರುವ ಶಕ್ತಿಯ ಪರಿಣಾಮ ಅಂದರೆ ಬ್ರಹ್ಮನಲ್ಲಿರುವ ಶಕ್ತಿ ಪರಿಣಾಮ ಒಂದು ಬ್ರಹ್ಮನಿಗಿಂತ ಬೇರೆಯಾದದ್ದು ಒಂದು ಉಳ್ಕೊಳ್ಳುತ್ತೆ. ಆವಾಗ ಬ್ರಹ್ಮವೇ ಪರಿಣಾಮವಾದರೆ ಬ್ರಹ್ಮನಿಗೆ ದೋಷ. ಅದು ಹೇಗೆ ಪರಿಣಾಮವಾದರೂ ಕೂಡ, ಶಕ್ತಿ ಪರಿಣಾಮವಾದರೂ ಕೂಡ ಮತ್ತೆ ಬ್ರಹ್ಮನಲ್ಲಿಯೇ ಲಯವಾಗಬೇಕು. ಯಾಕೆಂದರೆ ಸ್ವಾಭಾವಿಕವಾದ ಅಭೇದವನ್ನು ನಿರೂಪಣೆ ಮಾಡ್ತಾರೆ. ಅಲ್ಲಿ ಭೇದವಿಲ್ಲ ಸ್ವಾಭಾವಿಕ ಸ್ಥಿತಿಯಲ್ಲಿ, ಮೋಕ್ಷದಲ್ಲಿ. ಅಚಿದ್ರೂಪೇಣ ಬ್ರಹ್ಮಣ ಪರಿಣಾಮ ಅಭ್ಯುಪಗಮೆ ದೂಷಣಮಾಹ. ಅಚಿತ್ತಂತೆ ಪರಿಣಾಮವನ್ನು ಹೇಳಿದ್ರೆ ಅವಿಕಾರತ್ವ ಶ್ರುತಿ ನಿರ್ಮಲತ್ವ ಶ್ರುತಿಶ್ಚ ಬಾಧ್ಯತೆ, ಇದೆಲ್ಲಕ್ಕೂ ದೋಷ ಬರುತ್ತೆ. ನ ಸ್ವರೂಪೇಣ ಪರಿಣಾಮ ಅಪಿತು ಶಕ್ತಿರೂಪೇಣ ಅಂತ ಹೇಳ್ತಾರೆ. ಶಕ್ತಿರೇವ ಪರಿಣಮತೆ ದೇವಾತ್ಮಶಕ್ತಿ ಇತ್ಯಾದಿ ವಚನಾತ್. ಅವರು ತೇ ಧ್ಯಾನ ಯೋಗಾನುಗತ ಪಶ್ಯನ್ ದೇವಾತ್ಮಶಕ್ತಿಂ ಸಗುಣೈರ್ನಿರೂಢಂ. ಶ್ವೇತಾಶ್ವತರ ಉಪನಿಷತ್ ಮಂತ್ರ ನೋಡಿದ್ವಿ. ಕಿಂ ಕಾರಣಂ ಬ್ರಹ್ಮ ಕುತಸ್ಮ ಜಾತಾಃ ಅಂತ ಆರಂಭಿಸಿದಾಗ ಕಾಲ ಸ್ವಭಾವೋ ನಿಯತಿ ಯದೃಚ್ಛ ಇಲ್ಲ ಭೂತಾಯಿ ಯೋನಿ ಎಲ್ಲ ಉಚ್ಯಂತೆ ಎಲ್ಲ ಹೇಳಿಬಿಟ್ಟು ಸಂಯೋಗ ಯೇಷಾಂತು ಅಥವಾ ಆತ್ಮಭಾವಾತ್ ಆತ್ಮ ಅಪಿ ಅನೀಶಃ ಸುಖ ದುಃಖ ಹೇತೋ ಅಂತ ಹೇಳಿ ಮುಂದಿನ ಮಂತ್ರ ಶ್ವೇತಾಶ್ವತರ ಉಪನಿಷತ್ತಿನ 3ನೇ ಮಂತ್ರ ತೇ ಧ್ಯಾನ ಯೋಗಾನುಗತ ಅಪಶ್ಯನ್ ದೇವಾತ್ಮಶಕ್ತಿಂ ಸಗುಣೈರ್ನಿರೂಢಂ. ಪ್ರಕೃತಿಯನ್ನ ಅವರು ತಪಸ್ಸಿನಿಂದ ಕಂಡುಕೊಂಡ್ರು. ದೇವಾತ್ಮಶಕ್ತಿ ಅನ್ನೋದು ಪ್ರಕೃತಿ ಸಗುಣೈ ನಿರೂಢಂ, ತ್ರಿಗುಣಾತ್ಮಕವಾದದ್ದು. ಅದನ್ನೆಲ್ಲ ಅವನು ಕಾಲಾತ್ಮಕಾನಿ ಅಧಿತಿಷ್ಠತ್ಯೇಕಃ ಅಂತ ಹೇಳಿದ್ರು. ಒಬ್ಬ ಎಲ್ಲಕ್ಕೂ ಅಧಿಷ್ಠಾತರು ಆಗಿದ್ದಾನೆ ಪರಮಾತ್ಮ. ಯಹ ಕಾರಣಾನಿ ನಿಖಿಲಾನಿ ತಾನಿ ಕಾಲಾತ್ಮಕಾನಿ ಅಧಿತಿಷ್ಠತ್ಯೇಕಃ. 3ನೇ ಮಂತ್ರ ಅದು ಶ್ವೇತಾಶ್ವತರ ಉಪನಿಷತ್ತಿನಲ್ಲಿ. ಕಾಲ ಅಂತ ಮೊದಲಾಗಿ ಹೇಳಲ್ಪಟ್ಟ ಕಾಲ ಸ್ವಭಾವೋ ನಿಯತಿ ಯದೃಚ್ಛ ಇದೆಲ್ಲ ಹೇಳಲ್ಪಟ್ಟಿತ್ತಲ್ಲ. ಇವೆಲ್ಲವನ್ನು ಎಲ್ಲಕ್ಕೂ ಅಧಿಷ್ಠಾತರವಾಗಿದ್ದಾನೆ ಒಬ್ಬ, ಅವನೇ ಜಗತ್ಕಾರಣ, ಯಾವುದೂ ಅಲ್ಲ ಅಂತ ಹೇಳಿ ಶ್ವೇತಾಶ್ವತರ ರೂಪದಿಂದ ಹೇಳಿದಂತಹ ದೇವಾತ್ಮಶಕ್ತಿ ಅಂತ ಶ್ರುತಿಯಲ್ಲಿ ಹೇಳಿದೆಯಲ್ಲ, ಆ ಶಕ್ತಿ ಅಂತ ಯಾಕೆ ತಗೊಳ್ಬಾರ್ದು ಅಂತ ಹೇಳ್ತಾರೆ. ಇದು ಯಾವ ಶಕ್ತಿ ಇದು ಅಂತ ಕೇಳ್ತಾರೆ ಇಲ್ಲಿ. ಬ್ರಹ್ಮಣ ಅನನ್ಯ ಕಾಪಿ ಬ್ರಹ್ಮಸ್ವರೂಪಮೇವ ಇತ್ಯರ್ಥ. ಬ್ರಹ್ಮಣ ಅನನ್ಯ ಅಂದ್ರು ಬೇರೆ ಅಲ್ಲ ಅಂತ ಅರ್ಥ. ಅನನ್ಯ ಅಂದರೆ ಅನ್ಯ ಅಂದರೆ ಬೇರೆ, ಬ್ರಹ್ಮಣ ಅನನ್ಯ ಕಾಪಿ ಬ್ರಹ್ಮನಿಗಿಂತ ಬೇರೆ ಅಲ್ಲ, ಅಥವಾ ಬ್ರಹ್ಮನ ಪರಿಣಾಮವಾದದ್ದು. ಬ್ರಹ್ಮ ಪರಿಣಾಮವಾದದ್ದು ಬ್ರಹ್ಮಕ್ಕೆ ದೋಷ. ಬ್ರಹ್ಮಕ್ಕಿಂತ ಬೇರೆ ಅಲ್ಲದ ಒಂದು ಶಕ್ತಿ ಇದೆ ಅದರಲ್ಲಿ ಅಂತ ಹೇಳಿದ್ರೆ ಬ್ರಹ್ಮನಲ್ಲಿಯೇ ಸೇರಿದೆ ಅಂದರೆ ಬ್ರಹ್ಮವೇ ಆಯಿತು. ಆವಾಗ ಅಲ್ಲಿಗೆ ಬ್ರಹ್ಮ ಸ್ವರೂಪಮೇವ ಇತ್ಯರ್ಥ. ವಿಕಲ್ಪ ಶಿರಸ್ತ್ವೇನ ಅತ್ಯಂತ ಭೇದ ನ ಶಂಕಿತ ತದನಭ್ಯುಪಗಮಾತ್. ಯಾಕೆಂದರೆ ಅವರು ಅತ್ಯಂತ ಭೇದ ಒಪ್ಕೊಂಡಿಲ್ಲ. ಬ್ರಹ್ಮನಿಗೂ ಜೀವನಿಗೂ ಔಪಾಧಿಕ ಭೇದ ಒಪ್ಕೊಂಡಿದ್ದಾರೆ, ಸ್ವಾಭಾವಿಕ ಭೇದ ಒಪ್ಕೊಂಡಿಲ್ಲ. ಹೇಗೆ ಮಾಡಿದ್ರು ಕೂಡ ದೂಷಣಮಾಹ ಉಭಯ ಭಾಸ್ಕರ ಮತಂ ಪ್ರತಿಕ್ಷಿಪ್ತಂ. ಇದು ಮುಖ್ಯವಾಗಿ ಆಕಾಶದ ಒಂದು ದೃಷ್ಟಾಂತದಿಂದ ಅವರು ಜೀವಭಾವವನ್ನು ಬ್ರಹ್ಮನಲ್ಲಿ ಸ್ಥಾಪನೆ ಮಾಡೋಕ್ಕೆ ನೋಡಿದ ವಾದಗಳನ್ನೆಲ್ಲ ತಳ್ಳಿ ಹಾಕಿದ್ರು. ಘಟಾಕಾಶದಂತೆ ಹೇಳಕ್ಕಾಗಲ್ಲ. ಉಪಾಧಿಯ ಘಟಗಳಲ್ಲೆಲ್ಲ ಚಲಿಸಿದಾಗ ಉಪಾಧಿಯ ಪ್ರದೇಶ ಸಂಸರ್ಗ ಆಗೋದು ಬೇರೆ ಬೇರೆ ಕಡೆ ಉಂಟಾದಾಗ ಆಗ ಒಂದು ಕಡೆ ಮೋಕ್ಷ, ಒಂದು ಕಡೆ ಬಂಧ ಬರಬೇಕಾಗುತ್ತೆ ಬ್ರಹ್ಮನಿಗೆ. ಆಕಾಶ ನಿರವಯವ. ಆ ಘಟದಲ್ಲಿರುವ ಆಕಾಶಗಳೆಲ್ಲ ಬೇರೆ ಬೇರೆ ಆಕಾಶಗಳಲ್ಲ, ಆಕಾಶದೇ ಅಲ್ಲಿರೋದು. ಆದ್ದರಿಂದ ದೋಷಗಳೆಲ್ಲ ಬಂದೇ ಬರುತ್ತೆ. ಉಪಾಧಿ ಹೋದಾಗಲೂ ದೋಷಗಳು ಬರಬೇಕು. ಉಪಾಧಿ ಚಲಿಸಿದ್ರೆ ಆಗ
ಬಂಧ ಮೋಕ್ಷಗಳು ಬರ್ತಾನೆ ಇರಬೇಕು ಬ್ರಹ್ಮನಿಗೆ. ಯಾವಾಗ ಎಲ್ಲಿ ಬಂಧ ಎಲ್ಲಿ ಮೋಕ್ಷ ಹೇಳಕ್ಕೆ ವ್ಯವಸ್ಥೆನೇ ಇರೋದಿಲ್ಲ. ದೇಶ ದೇಶವನ್ನು ಇಟ್ಟುಕೊಂಡು ವ್ಯವಸ್ಥೆಯನ್ನು ಹೇಳಕ್ಕೆ ಸಾಧ್ಯವಿಲ್ಲ. ದೇಶ ಭೇದದಿಂದ ವ್ಯವಸ್ಥೆ ಹೇಳಕ್ಕಾಗಲ್ಲ ಉಪಾಧಿಗೆ. ಬ್ರಹ್ಮನಿಗೆ ಉಪಾಧಿ ಬಂದು ಜೀವಭಾವ ಬಂದಿದೆ ಅಂತ ಹೇಳುವಾಗ, ಆಕಾಶಕ್ಕೆ ಶ್ರೋತ್ರೇಂದ್ರಿಯ ಉದಾಹರಣೆ ಕೊಟ್ಟು ಹೇಳಿದ್ರೆ ಅಲ್ಲಿಯೂ ಇದೆ ಕಷ್ಟ ಬರುತ್ತೆ. ಶ್ರೋತ್ರೇಂದ್ರಿಯವು ಅವರು ಹೇಳುವ ಹಾಗೆ ಬರೀ ಆಕಾಶವೇ ಅಂತ ಹೇಳಿದ್ರೆ ಕೇವಲ ಆಕಾಶವಲ್ಲ, ಅದು ಉಚ್ಚಾರಣೆಯಿಂದ ಸಂಸ್ಕೃತವಾದ ಒಂದು ವಾಯುವಿಕೆ ವಿಶೇಷ, ಅದರ ಸಂಸರ್ಗದಿಂದ ಸಂಸ್ಕೃತವಾದ ಆಕಾಶ ಅದು ಅಂತ ಹೇಳಬೇಕು. ಹಾಗೆ ಹೇಳಿದ್ರು ಕೂಡ ಚಲನೆ ಆದಾಗ ಆಕಾಶ ಬೇರೆ ಬೇರೆ ಆಗುತ್ತೆ. ಬೇರೆ ಬೇರೆ ಉಚ್ಚಾರಣೆಗಳು ಶಬ್ದಗಳು ಬಂದಾಗ ನಮ್ಮ ಕಿವಿಗೆ ಬೇರೆ ಬೇರೆ, ಅಲ್ಲಿರುವ ಆಕಾಶ ಇಲ್ಲಿರುವ ಆಕಾಶದ ಸಂಸರ್ಗ ಹೋಯಿತು, ಇನ್ನೊಂದು ಆಕಾಶದ ಸಂಸರ್ಗ ಬರುತ್ತೆ ಚಲನೆ ಉಂಟಾದಾಗ. ಅಲ್ಲಿನ ಆಕಾಶಕ್ಕೆ ಈ ಸಂಸ್ಕಾರ ಉಂಟಾಗಿ ಅಲ್ಲಿ ಶಬ್ದ ಗ್ರಹಣ ಆಗುತ್ತೆ. ಒಟ್ಟಿನಲ್ಲಿ ಪ್ರದೇಶ ಭೇದದಲ್ಲಿ ನಿಯಮ ಇರೋದಿಲ್ಲ. ಈ ಆಕಾಶ ಹೋಗಿ ಆಕಾಶ ಬಂದರೆ ಮತ್ತೆ ಇಲ್ಲಿ ಮೋಕ್ಷವಾಯಿತು, ಅಲ್ಲಿ ಬಂಧವಾಯಿತು. ಆಕಾಶದ ವಿಷಯದಲ್ಲಿ ಹೇಳಿದ್ರು, ಜೀವನ ವಿಷಯದಲ್ಲಿ ಹೇಗೆ ಹೇಳ್ತೀರಾ? ಸುಖ ದುಃಖ ಅನುಭವಗಳೆಲ್ಲ ಇದೆಯಲ್ಲ ಒಂದೊಂದು ಶರೀರದಲ್ಲಿಯೋ ಜೀವನಿಗೆ. ಬ್ರಹ್ಮನೇ ಈ ರೀತಿ ಬೇರೆ ಬೇರೆ ಶರೀರಗಳ ಸಂಬಂಧದಿಂದ ಬೇರೆ ಬೇರೆ ಜೀವನಾಗಿದ್ದಾನೆ ಅಂದರೆ ಅವುಗಳ ಚಲನೆಯಿಂದ ಸುಖ ದುಃಖಗಳ ಸಂಸಾರ ಇದು ಅನುಭವ ಹೇಳಕ್ಕಾಗೋದಿಲ್ಲ. ಆಗ ಬೇರೆ ಯಾರ್ದೋ ಸುಖ ದುಃಖ ಆ ಜಾಗದಲ್ಲಿರುವ ಜೀವನ ಸುಖ ದುಃಖಗಳು ಇವನು ಅಲ್ಲಿಗೆ ಹೋಗಿ ನಿಂತ್ಕೊಂಡ್ರೆ ಅಲ್ಲಿ ಸುಖ ದುಃಖ ಇವನಿಗೆ ಬರ್ಬೇಕು. ಅವಾಗ ಈ ರೀತಿ ಎಲ್ಲ ಕಷ್ಟಗಳು ಬರುತ್ತೆ, ನಿರೂಪಣೆ ಮಾಡೋಕ್ಕಾಗೋದಿಲ್ಲ ನೀವು ಜೀವನ ಭಾವದಲ್ಲಿ ಅಂತ ಹೇಳಿ ಇಂದ್ರಿಯಗಳು ಅಂತ ಹೇಳಿದ್ರು ಆಗೋದಿಲ್ಲ. ಇಂದ್ರಿಯವು ಆಕಾಶವೇ ಅಲ್ಲ ಅನ್ನೋದನ್ನ 3ನೇ ಇದರಲ್ಲಿ ಹೇಳಿದ್ರು. ಶ್ರುತಿಯಲ್ಲಿ ಹೇಳಿರುವ ಪ್ರಕಾರ ಸಾತ್ವಿಕ ಅಹಂಕಾರದ ಕಾರ್ಯ ಇಂದ್ರಿಯವೇ ಹೊರತು ಪಂಚಭೂತಗಳಿಂದ ಆಪ್ಯಾಯಕತ್ವ ಇದೆ, ಅದಕ್ಕೆ ಅದನ್ನು ಅನುಭವಿಸುತ್ತೆ ಇಂದ್ರಿಯಗಳೇ ಹೊರತು ಇದು ಆಕಾಶ ಅಲ್ಲ ಇಂದ್ರಿಯ ಅನ್ನೋದನ್ನು ಸ್ಪಷ್ಟವಾಗಿ ಅದೆಲ್ಲ ನಿರೂಪಣೆ ಮಾಡಿದ್ರು. ಈ ರೀತಿ 3 ವಿಧವಾಗಿ ಹೇಳಿಕೊಂಡು ಬ್ರಹ್ಮವೇ ಪರಿಣಾಮ ಹೋಗುತ್ತೆ ಅಂತ ಹೇಳಬೇಕು. ಆವಾಗ ಪರಿಣಾಮ ಹೊಂದರೆ ಆವಾಗ ಸ್ವರೂಪದಲ್ಲಿಯೇ ಪರಿಣಾಮ ಆಯಿತು. ಶಕ್ತಿ ಪರಿಣಾಮ ಆಗುತ್ತೆ ಅಂತ ಹೇಳಿದ್ರೆ ಶಕ್ತಿ ಬ್ರಹ್ಮನಿಗಿಂತ ಬೇರೆಯೋ ಬೇರೆ ಅಲ್ವೋ? ಬ್ರಹ್ಮ ಪರಿಣಾಮವಾಗಿ ಶಕ್ತಿ ಉಂಟಾಗುತ್ತೆ, ಜೀವ ಎಲ್ಲ ಶಕ್ತಿಗಳು ಅಂತ ಹೇಳಿದ್ರೆ ಪರಿಣಾಮ ಬಂದು ಬ್ರಹ್ಮನಿಗೆ ಪರಿಣಾಮವಿಲ್ಲ ಅಂತ ಹೇಳುವ ಶ್ರುತಿಗೆ ವಿರೋಧ. ಅಥವಾ ಬ್ರಹ್ಮನಿಗಿಂತ ಬೇರೆ ಅಲ್ಲ ಅಂತ ಹೇಳಿದ್ರೆ ಆವಾಗ ಬ್ರಹ್ಮ ಸ್ವರೂಪವೇ ಆಗಬೇಕು, ಮತ್ತೆ ಬ್ರಹ್ಮನಿಗೆ ದೋಷಗಳೆಲ್ಲ ಬರುತ್ತೆ, ಬ್ರಹ್ಮನ ಪರಿಣಾಮವು ತಪ್ಪಿಸೋಕ್ಕಾಗೋದಿಲ್ಲ. ಎಲ್ಲ ಶ್ರುತಿಗಳ ವಿರೋಧ ಬರುತ್ತೆ. ಈ ಎಲ್ಲ ಕಾರಣದಿಂದ ಭಾಸ್ಕರ ಪಕ್ಷ ಭೇದಾಭೇದ ಪಕ್ಷವನ್ನು ನಿರಾಕರಣೆ ಮಾಡಿದ್ರು. ಮುಖ್ಯವಾಗಿ ತರ್ಕಗಳೇ ಇಟ್ಕೊಂಡು ಕಡೆಯಲ್ಲಿ ಶ್ರುತಿಯ ಪ್ರಮಾಣವನ್ನು ಹೇಳಿ ಇಂದ್ರಿಯಗಳ ವ್ಯವಸ್ಥೆಯಲ್ಲಿ ಮುಂದೆ ಯಾದವ ಪ್ರಕಾಶನ ಮತವನ್ನು ಪರೀಕ್ಷೆ ಮಾಡ್ತಾರೆ. ಅದನ್ನು ಮುಂದೆ ಮುಂದುವರಿಸೋಣ ಅಂತ ಹೇಳಿ ನಮಸ್ಕಾರ ಅಂತ ತಿಳಿಸಿದ್ರು. ಯೋ ನಿತ್ಯಮಚ್ಯುತ ಪದಾಂಬ್ಜೈರ್ಮೋಹತಃ ತರಿತರಾಣಿಮೇನೆ ಅಸ್ಮದ್ಗುರೋರ್ಭಗವತೋಸ್ಯದೇಕ ಸಿಂಧೋ ರಾಮಾನುಜಸ್ಯರಣೋ ಶರಣಂ ಪ್ರಪದ್ಯೆ. ನಮಸ್ಕಾರ. ಹೇಳಿ ಹೇಳಿ. ಇದು ಹೃದಾಕಾಶ ಅಂತಾರಲ್ಲ, ಅದಕ್ಕೇನು ವಿವರಣೆ?